गुरुस्साक्षात् परं ब्रह्म तस्मै श्रीगुरवे नमः। ಮೈಕ್ ಆನ್ ಇದೆ. మైక్ దానికోసమే వచ్చేసింది, అది దాన్ని ఎక్కువ చేసేస్తుంది. ఏమన్నారు? ఇంకంతే. ఓహో, ಅದೇನು ಮಾಡಿದ್ರೂ ಪ್ರಯೋಜನವಿಲ್ಲ. లేకపోతే మనమే టైమింగ్ మార్చుకుందాం, ಬೇರೆ ಟೈಮಿಂಗ್ మార్చుకుందాం. వాళ్ళ ಟೈಮಿಂಗ್ ಎప్పుಡೋ తెలుసుకొని ಮಾರ್ನಿಂಗ್ ಅಂದರೆ ಬರೋಕ್ಕಾಗ್ತದ? ಇವರು ಅಷ್ಟು ದೂರದಿಂದ ఐదు దాకా ఉంటుంది. ఎన్ని రోజులు ఉంటుంది ఇంకా? ಅವ್ರು ಏನು ಕೇಳಬೇಕಿತ್ತು. ಓಕೆ, ನಾನು ಕೇಳ್ತೀನಿ తర్వాత. అంటే మీరు నిన్న అన్నారు కదా, నేను ఈరోజు అన్నాను, లేకపోతే నిన్ననే అనౌన్స్ చేసేవాడిని నో అని. మనకు క్లాస్ ಇಲ್ಲ ಎಂದು నిన్ననే ಹೇಳಿಬಿಡ್ತಿದ್ದೆ. మీరు మాట్లాడారు కదా, మరి రేపు కూడా అడిగాను స్వామి. ఈరోజు చూస్తే వాళ్ళు లేరు. నిన్న అడిగిన వాళ్ళు. ఓ, ఇంకో వేరే వాళ్ళు. ఓకే. ఏం లాభం లేదు. మీరందరూ వినటానికి వచ్చారు, ఏమీ లాభం లేదు. ಸ್ವಲ್ಪ ತೆಗೆದು ಯಾಕೆಂದ್ರೆ ಪಾಪ ಏಳುಗಳಿಂದ ಏನು ಒಪ್ಪಿಕೊಂಡಾರಾ? ಸರಿ. ಅಂದರೆ ನಾಳೆ ಕುರಿತು ಏನೋ ಇವತ್ತೇ ಮಾತಾಡಿ ಬಿಡಬೇಕು. ನಾಳೆನೂ ಇರುತ್ತದಾ? ಇದ್ದರೆ ನಾನು ಬೇರೆ ಟೈಮ್ ಬದಲಾಯಿಸ್ಕೊಳ್ಳೋಣ, ಅದು ಕ್ಯಾನ್ಸಲ್ ಮಾಡಿಬಿಡೋಣ. ಟೈಮ್ ಬದಲಾಯಿಸೋದಂದರೆ ಅವ್ರದ್ದು 5:00 ಇರುತ್ತದೆ. 5 ಈವ್ನಿಂಗ್ 5 ನಂತರ ಅಂದರೆ ಆಗಲ್ಲ. ಮತ್ತು ಅರ್ಲಿ ಮಾರ್ನಿಂಗ್ ಯಾವಾಗ ಮಾಡೋದು? ಇನ್ನು ಅವರು 10ಕ್ಕೆ ಶುರುವಾಗ್ತದೆ ಅವರದು. ఏమో నాకు తెలియదు, నేను అక్కడ ఉన్నాను, నేను గమనించలే.
ಆಯಿತು, ನೋಡೋಣ. ಇದಾದ ನಂತರ ಮಾತಾಡ್ತೀನಿ. ಇಲ್ಲಿ ಆವಾಗ ನಾಳೆ ಆಗುತ್ತದೆ ನಿಮಗೆ ಮೆಸೇಜ್ ಮಾಡ್ತೀನಿ. ಆಯಿತು. ಓಕೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಸುಷುಪ್ತಿ ಪ್ರಳಯಯೋ ಏವಂ ಅಯಮಪಿ ಬುದ್ಧಿ ಸಂಬಂಧ ಅಂದರೆ ಅಧ್ಯಾಸ ಶಕ್ತ್ಯಾತ್ಮನ ವಿದ್ಯಮಾನ ಏವ. ಏನು ಆನಿದೆ, ಮೊದಲೇ ಆನಿದೆ. ಇದು ಕೇಳಿಸ್ತಾ ಇಲ್ಲವ? ಬುದ್ಧಿ ಸಂಬಂಧ ತನಗೆ ಅಧ್ಯಾಸ ಅಥವಾ ಜಗತ್ತು ಅವಸ್ಥಾ ವಿದ್ಯಮಾನ ಏವ ಸುಷುಪ್ತಿ ಪ್ರಳಯೋ. ಸುಷುಪ್ತಿಯಲ್ಲಿ ಅಥವಾ ಪ್ರಳಯದಲ್ಲಿ, ಸುಷುಪ್ತಿ ಪ್ರಳಯ ಎರಡು ಬೇರೆ ಅಲ್ಲ. ಸುಷುಪ್ತಿಯನ್ನೇ ವ್ಯಕ್ತಿಗತವಾಗಿ ನಾನೊಬ್ಬನೇ ಮಲ್ಕೊಂಡಿದ್ದೇನೆ ಅನಿಸಿದ್ದರೆ ಅದು ಸುಷುಪ್ತಿ. ಅದೇ ಸುಷುಪ್ತಿಯನ್ನು ಒಟ್ಟು ಅವಸ್ಥಾ ಮುಳುಗಿದೆ ಅಂದರೆ ಪ್ರಳಯ. ನೀವು ನೋಡುವ ದೃಷ್ಟಿ ಭೇದದಿಂದ ಪ್ರಳಯ ಅಂದರೆ ಮತ್ತೆ ಹೇಗೆ ಗೊತ್ತು? ಪ್ರಳಯ ಬೇರೆ ಅಂದರೆ ಪ್ರಳಯ ಎಲ್ಲಿದೆ, ಎಲ್ಲಿ ಆಗುತ್ತದೆ, ಹೇಗೆ ಗೊತ್ತು? ಪ್ರಳಯಾನುಭವ ಯಾರಿಗಿಲ್ಲವಲ್ಲ, ಮತ್ತು ಹೇಗೆ ಗೊತ್ತಾಗಬೇಕು? ಸುಮ್ಮನೆ ಪುಸ್ತಕ ಹೇಳಿದೆ, ಶಾಸ್ತ್ರ ಹೇಳಿದೆ ಎಂದು ಒಪ್ಪಿಕೊಂಡರೆ ಅದು ಅನುಭವದಲ್ಲಿ ವಿಚಾರ ಮಾಡೋಕ್ಕಾಗಲ್ಲ. ಅನುಭವಾನುಸಾರವಾಗೇ ಇರಬೇಕು. ಆದ್ದರಿಂದ ಸುಷುಪ್ತಿ ಪ್ರಳಯ ಎರಡೂ ಒಂದೇ. ಅದನ್ನು ನೋಡುವ ದೃಷ್ಟಿ ಎಚ್ಚರದಿಂದಲೇ ನೋಡ್ತೀವಿ. ಸುಷುಪ್ತಿ ನಿದ್ದೆಯನ್ನು ನಾನೊಬ್ಬನೇ ನಿದ್ದೆ ಹೋದೆ, ಪ್ರಪಂಚವಿತ್ತು, ನಾನು ಮಾತ್ರ ಒಬ್ಬನೇ ಮಲ್ಕೊಂಡೆ, ಪ್ರಪಂಚ ಮಾತ್ರ ಇತ್ತು ಅಂದ್ಕೊಂಡರೆ ಅದು ಸುಷುಪ್ತಿ. ನಾನು ಸುಷುಪ್ತಿ ಹೋದಾಗ ನನ್ನ ಪ್ರಪಂಚವು ಬೇರೆ ಎಲ್ಲಿರುತ್ತದೆ? ಪ್ರಪಂಚವೂ ನನ್ನ ಜೊತೆಗೆ ಹೋಯಿತು, ನಾನು ಪ್ರಪಂಚ ಎರಡೂ ಇರಲಿಲ್ಲ, ಎರಡೂ ಮುಳುಗಿ ಹೋಯಿತು ಎಂದು ಒಟ್ಟು ಪ್ರಪಂಚವು ಅನ್ನು ಸುಷುಪ್ತಿಯಲ್ಲಿ ಲಯವಾಗಿದೆ ಎಂದು ದೃಷ್ಟ್ಯ ನೋಡಿದ್ದರೆ ಅದೇ ಸುಷುಪ್ತಿ ಪ್ರಳಯವಾಗುತ್ತದೆ. ಅದೇ ಸುಷುಪ್ತಿಯನ್ನು ಪ್ರಳಯವಾಗಿ ನೋಡಬಹುದು, ವೈಯಕ್ತಿಕ ಸುಷುಪ್ತಿಯಾಗಿ ನೋಡಬಹುದು. ನೋಡುವ ದೃಷ್ಟಿಯಿಂದ ನಾನು ಪ್ರಪಂಚವನ್ನು ಹೊರಗೆ ಬಿಟ್ಟು ಮಲ್ಕೊಳ್ತಾ ಇದ್ದೀನಿ ಎಂದು ಲೌಕಿಕರು ನೋಡ್ತಾರೆ. ಸ್ವಲ್ಪ ವಿವೇಕ ಮಾಡಿದ್ದರೆ ಎಚ್ಚರ ಪ್ರಪಂಚ ಎಚ್ಚರ ದೃಷ್ಟಿಗೆ ತೋರುತ್ತದೆ. ಎಚ್ಚರ ವ್ಯಕ್ತಿಯಾಗಿರುವಾಗಲೇ ಎಚ್ಚರ ಪ್ರಪಂಚ. ನಾನು ಎಚ್ಚರ ವ್ಯಕ್ತಿ ಇಲ್ಲದಿರುವಾಗ ಸುಷುಪ್ತಿಯಲ್ಲಿ ಎಚ್ಚರ ಯಾರಿಗೆ? ಕನಸು ನೋಡುವವನಿಗೆ ಕನಸಲ್ಲವೇ? ಕನಸು ನೋಡುವವನು ಇಲ್ಲ ಅಂದರೆ ಪ್ರಪಂಚ ಅಲ್ಲಿರುತ್ತದೆ ಎಂದು ಹೇಳಬಹುದಾ? ಇರುವುದಿಲ್ಲ. ಹಾಗೆಯೇ ಎಚ್ಚರ ಜಾಗ್ರತ್ ಪ್ರಪಂಚವನ್ನು ನೋಡುವವನು ಮಲ್ಕೊಂಡ. ಈಗ ಪ್ರಪಂಚ ಯಾರಿಗೂ ಇಲ್ಲ. ಪ್ರಪಂಚ ನೋಡುವಾಗಲೇ ಇರುತ್ತದೋ, ನೋಡದಿದ್ದರೂ ಇರುತ್ತದೋ? ಅಂದರೆ ಜಾಗ್ರತ್ ವ್ಯಕ್ತಿಗೆ ಜಾಗ್ರತ್ ಪ್ರಪಂಚ, ಜಾಗ್ರತ್ ವ್ಯಕ್ತಿಗೆ ಜಾಗ್ರತ್ ವ್ಯಕ್ತಿಯೇ ಇಲ್ಲ, ಮಲಗಿದ ಪ್ರಪಂಚವೂ ಮಲಗುತ್ತದೆ ಅಂದರೆ ಇಲ್ಲದಾಗುತ್ತದೆ. ಜಾಗ್ರತ್ ಪ್ರಪಂಚ ಜಾಗ್ರತ್ ವ್ಯಕ್ತಿ ಇಬ್ಬರು ಒಟ್ಟಿಗೆ ಇರುತ್ತಾರೆ. ಇಬ್ಬರನ್ನು ಒಟ್ಟಿಗೆ ಎಂದು ನೋಡಿದ್ದರೆ ಅದು ಪ್ರಳಯ ಅಲ್ಲ. ನಾನೊಬ್ಬನೇ ಮಲ್ಕೊಂಡೆ, ಪ್ರಪಂಚ ಇಲ್ಲೇ ಬಿಟ್ಟೆ ಅಂದರೆ ಅದು ವೈಯಕ್ತಿಕ ಸುಷುಪ್ತಿ. ಇದು ಅತ್ಯಂತ ಲೌಕಿಕರು ನೋಡ್ತಾರೆ. ನಾನು ಮಾತ್ರ ಮಲ್ಕೊಂಡೆ, ಪ್ರಪಂಚ ಹಾಗೇ ಇದ್ದು ಬಿಟ್ಟಿದೆ ಅಂದ್ಕೊಳ್ತಾರೆ. ಸ್ವಲ್ಪ ವಿವೇಕಶೀಲರು ಆಳವಾಗಿ ವಿಚಾರ ಮಾಡಿದ್ದರೆ ನಾನು ನನ್ನ ಎಚ್ಚರ ಪ್ರಪಂಚ ಎರಡು ಒಟ್ಟು ಸೇರಿಸಿಬಿಟ್ಟು 1 ಯೂನಿಟ್, 1 ಅಖಂಡ ಆಗಿದ್ದು ನೋಡಿದಾಗ ನಾನು ಇಲ್ಲ ಅಂದರೆ ಪ್ರಪಂಚವೂ ಇಲ್ಲ. ಅಂದರೆ ಎಚ್ಚರದ ವ್ಯಕ್ತಿ ಇಲ್ಲದಿದ್ದರೆ ಪ್ರಪಂಚವೂ ಇಲ್ಲ, ಒಟ್ಟು ಪ್ರಪಂಚ ಮುಳುಗಿ ಹೋಗುತ್ತದೆ. ಅದರಿಂದ ಇಲ್ಲಿ ಹೇಳಿದ್ದಾರೆ ಸುಷುಪ್ತಿ ಪ್ರಳಯಯೋ. ಸುಷುಪ್ತಿಯಲ್ಲಿ ಪ್ರಳಯದಲ್ಲಿ ಪ್ರಪಂಚವು ಎಂದಿಗೂ ಇಲ್ಲವೋ ಅಥವಾ ಸ್ವಲ್ಪ ಹೊತ್ತು ಇಲ್ಲದೆ ಹೋಗಿ ಮತ್ತೆ ಬರ್ತದೆ. ಪ್ರಪಂಚವು ಸುಷುಪ್ತಿಯಲ್ಲಿ ಇರುತ್ತದಾ ಇಲ್ಲವಾ? ಇದು ಪ್ರಶ್ನೆ. ಅಂದರೆ ಪೂರ್ತಿಯಾಗಿ ನಾಶವಾಗುತ್ತದಾ
ಅಥವಾ ತಾತ್ಕಾಲಿಕವಾಗಿ ಅವ್ಯಕ್ತವಾಗಿ ಮತ್ತೆ ವ್ಯಕ್ತವಾಗುತ್ತದೆ. ಶಾಶ್ವತವಾಗಿ ನಾಶವಾದರೆ ಮತ್ತೆ ಎಚ್ಚರ ಆಗಲ್ಲ. ಈಗ ಅಷ್ಟೇ, ಒಂದು ಸಲ ನಿದ್ದೆ ಹೋದರೆ ಪರ್ಮನೆಂಟ್. ಈಗ ಮತ್ತೆ ಯಾರೂ ಹೇಳುವುದೇ ಇಲ್ಲ. ಹಾಗಾದರೆ ಯಾರು ನಿದ್ದೆನೇ ಹೋಗಲ್ಲ. ನಿದ್ದೆ ಹೋದರೆ ಮತ್ತೆ ನಾವು ಹೇಳುವುದೇ ಇಲ್ಲ ಅಲ್ಲವೇ? ಯಾರೋ ಒಬ್ಬರಿದ್ದರು ಹೈದರಾಬಾದ್ನಲ್ಲಿ. ಅವಳಿಗೇನೋ ಏನೋ ಒಂದು ಸ್ವಲ್ಪ ತೊಂದರೆ ಇತ್ತು. ಡಾಕ್ಟರ್ ಹೇಳಿದರು ಆಪರೇಷನ್ ಮಾಡಬೇಕು. ನಾನು ಹೇಳಿದ್ರೆ ಅವ್ರು ಮಾಡಿಸ್ಕೊಳ್ಳಿ ಅಂದಿಲ್ಲ. ಅಮ್ಮಮ್ಮ ಬೇಡ. ಏಕೆ ಅಂದವರು ಏನು ಹೇಳಲಿಲ್ಲ. ಇನ್ನೊಬ್ಬರು ಹೇಳ್ತಾರೆ ಅದೇನು ಅನಸ್ಥೀಸಿಯಾ ಕೊಟ್ಟರೆ ಮತ್ತೆ ವಾಪಸ್ ಬರಲ್ಲವೇನೋ, ನಾನು ಹೋಗ್ತೀನಿ ಅಂದು ಭಯ. ನಾನು ಹೇಳ್ತೀನಿ ಹೋಗಲಿ, ಏಕೆ ಚಿಂತೆ. ಅಮ್ಮಮ್ಮ ನಾನು ಹೋಗ್ತೀನಿ, ಅದರಿಂದ ಬೇಡ. ಅದು ನೋಡಿ ಭಯ ಜನರಿಗೆ. ಆ ಅನಸ್ಥೀಸಿಯಾ ಕೊಟ್ಟರೆ ಮೂರ್ಛೆ ಬಂದುಬಿಟ್ರೆ ಈಗ ಮತ್ತೆ ನಾನು ಬರಲ್ಲವೋ ಏನೋ ಎಂದು ಭಯ. ಆ ಭಯದಿಂದ ಅವ್ರು ಆಪರೇಷನ್ ಮಾಡಿಸ್ಕೊಂಡಿಲ್ಲ ಜನರು. ಸುಷುಪ್ತಿ ತಾನು ತಾನೇ ಬರುತ್ತದೆ, ನಮ್ಮ ಪ್ರಯತ್ನವೇನಿಲ್ಲ. ನೀವು ಕೂತ್ಕೊಂಡ್ರೆ ನಿದ್ದೆ ಬಂದುಬಿಡ್ತದೆ. ನೀವು 2 ದಿವಸ ನಿದ್ದೆ ಹೋಗದೇ ಇರಿ, ನೀವು ಕೂತಿದ್ದರೂ ನಿದ್ದೆ ಬಂದುಬಿಡ್ತು, ತಾನೇ ಬಂದುಬಿಡ್ತದೆ. ನೀವು ಏನು ಮಾಡಿದರೂ ಮಾಡದಿದ್ದರು ತಾನೇ ಎಚ್ಚರ ಆಗುತ್ತದೆ. ನಮ್ಮ ಕೈಯಲ್ಲಿದೆಯಾ? ಎಚ್ಚರ ತಾನೇ ಬರ್ತದೆ, ನಿದ್ದೆ ತಾನೇ ಬರ್ತದೆ. ಆದ್ದರಿಂದ ಅದು ಯಾರ ಕೈಯಲ್ಲಿಲ್ಲ, ಅಪ್ರಯತ್ನ. ಆದ್ದರಿಂದ ಬಿಡಿ. ಆದರೆ ಸುಷುಪ್ತಿಯಲ್ಲಿ ಪ್ರಪಂಚ ತಾತ್ಕಾಲಿಕವಾಗೇ ನಿಂತು ಹೋಗುತ್ತದೋ, ಪರ್ಮನೆಂಟ್ಲಿ ನಿಂತು ಹೋಗುತ್ತದೋ? ಅಂದರೆ ನೀವು ಸುಷುಪ್ತಿಯನ್ನು ನೋಡುವ ದೃಷ್ಟಿಯಿಂದ ಇರುತ್ತದೆ. ನೀವು ಇವರೇನು ಹೇಳಿದ್ದಾರೆ ಸ್ವಾಮೀಜಿ, ವ್ಯಾವಹಾರಿಕ ದೃಷ್ಟ್ಯ ಸುಷುಪ್ತಿಯಲ್ಲಿ ಅಥವಾ ಪ್ರಳಯದಲ್ಲಿ ಎರಡೂ ಒಂದೇ. ಸುಷುಪ್ತಿಯಲ್ಲಿ ಅಥವಾ ಪ್ರಳಯದಲ್ಲಿ ಪ್ರಪಂಚವು ಅವ್ಯಕ್ತವಾಗಿ, ಅವ್ಯಕ್ತ ಅಂದರೆ ಅನುಭವದಲ್ಲಿಲ್ಲ. ಅವ್ಯಕ್ತ ಅಂದರೆ ಏನಾಗ್ತದೆ? ಏನಾಗಲ್ಲ, ಅನುಭವದಲ್ಲಿಲ್ಲ ಅಷ್ಟೇ. ಅನುಭವದಲ್ಲಿಲ್ಲ, ಮತ್ತೆ ಅನುಭವಕ್ಕೆ ಬರುತ್ತದೆ ಅಂದರೆ ಮತ್ತೆ ಎಚ್ಚರ ಆಗುತ್ತದೆ. ಅನುಭವದಲ್ಲಿಲ್ಲ, ಮತ್ತೆ ಎಚ್ಚರದಲ್ಲಿ ಅನುಭವಕ್ಕೆ ಬರುತ್ತದೆ. ಅಂದರೆ ನಿಜವಾಗಿ ನಾಶವಾಗಿ ಬಿಟ್ಟರೆ ಮತ್ತೆ ಹೇಗೆ ಹುಟ್ಟುತ್ತದೆ? ಶಾಶ್ವತವಾಗಿ ನಾಶವಾದರೆ ಮತ್ತೆ ಹುಟ್ಟಲ್ಲ. ಮರದಿಂದ ಬೀಜ ಆಗುತ್ತದೆ ನೋಡಿ. ಮರಗೆ ಹಣ್ಣು ತಯಾರಾದರೆ ಬೀಜ ಹುಟ್ಟುತ್ತದೆ. ಬೀಜವನ್ನಿಟ್ಟಿದರೆ ಮತ್ತೆ ಮೊಳಕೆ ಆಗುತ್ತದೆ. ಒಂದು ಸಲ ಮರ ಹುಟ್ಟಿದ ನಂತರ ಬೀಜವೇ ಹುಟ್ಟಲ್ಲ ಅಂದರೆ ಈಗ ಮುಂದಿನದು ಮರ ತಯಾರಾಗಲ್ಲ. ಇದೇ ಕೊನೆಯ ಮರ. ಈ ಮರ ಸತ್ತು ಹೋದರೆ ಮುಗಿಯಿತು, ಈಗ ಮತ್ತೆ ಏನು ಹುಟ್ಟಲ್ಲ. ಹಾಗೆ ಬೀಜ ರೂಪದಿಂದ ಸುಷುಪ್ತಿಯಲ್ಲಿ ಜಗತ್ತಿರುತ್ತದೋ, ಜಗತ್ತು ಜೀವಭಾವ. ಜಗತ್ತು ಜೀವಭಾವ ಎರಡು ಒಟ್ಟಿಗೆ ವರ್ಣಖಂಡ. ಇದು ಸುಷುಪ್ತಿಯಲ್ಲಿ ತಾತ್ಕಾಲಿಕವಾಗಿ ಲಯವಾಗಿ ಮತ್ತೆ ಮೊಳಕೆ ಆಗುತ್ತದೋ ಅಥವಾ ಶಾಶ್ವತವಾಗಿ ಸುಷುಪ್ತಿಯಲ್ಲಿ ಇಲ್ಲದೇ ಆಗುತ್ತದೋ? ಇದು ಪ್ರಶ್ನೆ. ನಮಗೇನು ಅನಿಸುತ್ತದೆ? ಶಾಶ್ವತವಾಗೇನು ಹೋಗಲ್ಲ, ತಾತ್ಕಾಲಿಕವಾಗಿ ಹೋಗ್ತದೆ, ಮತ್ತೆ ಬರ್ತದೆ. ಈಗ ನೋಡ್ತಾನೆ ಇದ್ದೀವಿ. ಇದು ಸುಷುಪ್ತಿಯಲ್ಲಿ ಪ್ರಳಯವಾಗಿ ಮತ್ತೆ ತೋರ್ಕೊಳ್ತದೆ ಎಂಬುದೇ ಎಚ್ಚರ ದೃಷ್ಟಿ. ಇದೇ ವ್ಯಾವಹಾರಿಕ ದೃಷ್ಟಿ. ಸ್ವಾಮೀಜಿ ಹೇಳ್ತಾರೆ ಇದು ವ್ಯಾವಹಾರಿಕ ದೃಷ್ಟಿ. ವ್ಯಾವಹಾರಿಕ ದೃಷ್ಟಿಗೆ ಅದು ಅವ್ಯಕ್ತವಾಗುತ್ತದೆ, ಮತ್ತೆ ಎಚ್ಚರ ಆಗುತ್ತದೆ, ಮತ್ತೆ ಮೊಳಕೆ ಆಗುತ್ತದೆ, ಅವ್ಯಕ್ತವಾಗ್ತದೆ, ಮತ್ತೆ ಮೊಳಕೆ ಆಗ್ತದೆ. ಬೀಜ ಮೊಳಕೆ ಮತ್ತೆ ಆಗ್ತಾನೆ ಇರುತ್ತೆ. ಈ ದೃಷ್ಟಿಯನ್ನು ವ್ಯಾವಹಾರಿಕ ದೃಷ್ಟಿ ಹೇಳಿದ್ದೀವಿ. ವ್ಯಾವಹಾರಿಕ ದೃಷ್ಟಿ ಅಂದರೆ ಇನ್ನೂ ನಿಜವಾಗಿ ನಾನು ಎಚ್ಚರ ವ್ಯಕ್ತಿ, ನಾನು ಮೂಲತಃ ಎಚ್ಚರ ವ್ಯಕ್ತಿ. ಎಚ್ಚರದಲ್ಲಿ ನಾನು ಸುಷುಪ್ತಿಗೆ ಹೋಗ್ತೀನಿ. ನೀವು ಮೂಲತಃ ಎಚ್ಚರ ಆದರೆ ನೀವು ಎಷ್ಟು ದಿವಸ ಸುಷುಪ್ತಿಯಲ್ಲಿದ್ದರೂ ಮತ್ತೆ ಎಚ್ಚರಕ್ಕೆ ಬರಬೇಕು. ಯಾಕಂದರೆ ನಿಮ್ಮ ಊರು ಎಚ್ಚರನೇ. ನಿಮ್ಮ ಊರು ಮೂಲತಃ ಎಚ್ಚರವಾದರೆ ನೀವು ಎಷ್ಟೊತ್ತು ಸುಷುಪ್ತಿಯಲ್ಲಿದ್ದರೂ ಮತ್ತೆ ನಿಮ್ಮ ಮನೆಗೆ ವಾಪಸ್ ಹೋಗಲೇಬೇಕು. ನಿಮ್ಮ ಮನೆಗೆ ಬಂದರೆ ನಮ್ಮ ಮನೆಗೆ ಬಂದೇ ಅನಿಸುತ್ತದೆ ಅಲ್ಲವೇ? ಆದ್ದರಿಂದ ಯಾರು ನಾನು ಮೂಲತಃ ಎಚ್ಚರ ವ್ಯಕ್ತಿ ಅಂದ್ಕೊಳ್ತಾರೋ ಅವರು ನೋಡಿದಾಗ ಸುಷುಪ್ತಿಯಲ್ಲಿ ಜಾಗೃತಿಲ್ಲ, ಪ್ರಪಂಚವಿಲ್ಲ ಅನಿಸುತ್ತದೆ. ಮತ್ತೆ ಬರುತ್ತದಲ್ಲ ಮತ್ತೆ ಅಂದರೆ ಯಾರು? ಮತ್ತೆ ಅಂದರೆ ಆ ಮತ್ತೆ ಎಂಬ ಬುದ್ಧಿ ಎಚ್ಚರ. ನಾನು ಹೋಗ್ತಾ ಇದ್ದೀನಿ, ಮತ್ತೆ ಬರ್ತಾ ಇದ್ದೀನಿ, ಈ ಬುದ್ಧಿ ಎಚ್ಚರ. ಎಚ್ಚರದಲ್ಲಿರುವವನಿಗೆ ಈ ಬುದ್ಧಿ ಹುಟ್ಟುತ್ತದೆ. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ, ಮತ್ತೆ ಬರ್ತೀನಿ, ಹೋಗ್ತೀನಿ ಬರ್ತೀನಿ ಎಂಬ ಬುದ್ಧಿ ಇನ್ನು ಎಚ್ಚರ ಇಟ್ಕೊಂಡೇ ಮಾತಾಡ್ತಾ ಇದ್ದ. ಆದರೆ ಪಾರಮಾರ್ಥಿಕ ಅಂದರೆ ಸುಷುಪ್ತಿ ದೃಷ್ಟಿ. ನಿನ್ನದು ಎಚ್ಚರ ಎಂಬುದು ಮೂಲ ಸ್ಥಾನವಲ್ಲ, ಮೂಲ ಊರಲ್ಲ, ಮೂಲತಃ ಎಚ್ಚರವಲ್ಲ, ಮೂಲತಃ ನಾನು ಸುಷುಪ್ತಿ. ಈಗ ನಾನು ಬರೋದೆಲ್ಲಿ, ಇಲ್ಲಿ ಹೋಗೋದೆಲ್ಲಿ? ಮೂಲತಃ ನಾನೇ ಸುಷುಪ್ತಿ.
ಅಂದರೆ ನನ್ನ ಸ್ವರೂಪ ದೃಷ್ಟಿಗೆ, ನನ್ನ ದೃಷ್ಟಿಗೆ ಎಚ್ಚರ ಎಂಬುದು ಇಲ್ಲವೇ ಇಲ್ಲ. ಅಂದರೆ ನಾನು ಜೀವನ ಆಗಲೇ ಇಲ್ಲ, ದೇಹೇಂದ್ರಿಯಗಳಿರಲಿಲ್ಲ, ಪ್ರಪಂಚವಿರಲೇ ಇಲ್ಲ ನನಗೆ. ಕನಸಿನಿಂದ ನೀವು ಎಚ್ಚರಕ್ಕೆ ಬರ್ತೀರಿ. ಬಂದಾಗ ಏನು ಅನಿಸುತ್ತದೆ? ನಾನು ಮೂಲತಃ ಕನಸಿಗೆ ಸೇರಿದವನು, ತಾತ್ಕಾಲಿಕವಾಗಿ ಎಚ್ಚರಕ್ಕೆ ಬಂದೆ, ಕೆಲವು ದಿವಸ ಇದ್ದು ಮತ್ತೆ ನಾನು ನಮ್ಮ ಊರಿಗೆ ಹೋಗ್ತೀನಿ ಕನಸು ಎಂದು ಯಾರಾದರೂ ಅನಿಸುತ್ತದೆ? ಏಕೆ ಅನಿಸಲ್ಲ? ಕನಸೇ ನನ್ನ ಮೂಲತಃ ನಿಜವಾದ ಊರು. ಅಲ್ಲಿಂದ ನಾನು ಬಂದೆ, ಡೆಪ್ಯುಟೇಷನ್ ಮೇಲೆ ಬಂದೆ, ಇಲ್ಲಿಗೆ ಎಚ್ಚರಕ್ಕೆ ಬಂದೆ. ಏನೋ ಒಂದು ಕೆಲಸ ಇತ್ತು, ಯಾರೋ ನೆಂಟರು ಕರೆದರು, ಫಂಕ್ಷನ್ ಇದೆ ಅಂತ ಬಂದೆ. ಮತ್ತೆ ಎಲ್ಲಿಗೆ ಹೋಗ್ತೀನಿ? ನಮ್ಮ ಕನಸಕ್ಕೆ ಹೋಗ್ತೀನಿ. ಯಾರಾದರೂ ಹೇಳ್ತಾರಾ? ಏಕೆ? ಕನಸು ಯಾರಿದು ಅಲ್ಲ, ಕನಸೇ ಕಲ್ಪಿತ. ಮೂಲತಃ ನಾನಿಲ್ಲಿರುವವನೇ. ನೀವು ಎಷ್ಟು ಸಲ ಕನಸು ನೋಡಿದ್ದರೂ ತಾತ್ಕಾಲಿಕ ಹೋಗಿ ಬಂದೆ ಅಂದರೆ ಮೂಲತಃ ಇದೇ ಆಗುವುದರಿಂದ ಅದೇ ಕಲ್ಪಿತ. ನಾನು ಹೋಗೋದಿಲ್ಲ, ಬರುವುದಿಲ್ಲ, ನಾನು ಇಲ್ಲೇ ಇರ್ತೀನಿ, ಇದೇ ನಾನು. ಹಾಗೆ ಸುಷುಪ್ತಿ ದೃಷ್ಟಿಯ ನೋಡಿದ್ದರೆ, ಸುಷುಪ್ತಿ ಅಂದರೆ ತಾನೇ ನಿಜ. ಆ ಸುಷುಪ್ತೇ ನಾನು ನಿಜ ಸ್ವರೂಪ ಆದರೆ ಅದೇ ಪಾರಮಾರ್ಥಿಕ ಸ್ವರೂಪ. ಏಕೆ? ಅದು ಕಾಲಾತೀತ, ದೇಶಕಾಲರಹಿತ. ಅದಕ್ಕೆ ದೇಶವಿಲ್ಲ, ಕಾಲವಿಲ್ಲ. ನಾನು ಇನ್ನೊಂದು ಕಡೆಯಿಂದ ಬಂದಿರುವವನಲ್ಲ. ಮೂಲತಃ ನಾನು ಸುಷುಪ್ತೇ ನಾನು ನಿಜ ಸ್ವರೂಪ. ನಾನು ಬೇರೆಯವನು ಇಲ್ಲಿಗೆ ಬಂದಿರುವವನಲ್ಲ, ನಾನೇ ನಾನು. ಬರೀ ಎಚ್ಚರ ಅಂದರೆ ಎಚ್ಚರನೇ ಕಲ್ಪಿತಪ್ಪ, ಅದೇ ಇಲ್ಲ. ಎಚ್ಚರ ನಾನು ಹೋಗಲೇ ಇಲ್ಲ. ಎಚ್ಚರ ಸುಮ್ಮನೆ ನಾಟಕ. ನೋಡಿ, ನಾಟಕದಲ್ಲಿ ಪಾತ್ರ ಧರಿಸಿದ್ದರೆ, ನಾಟಕದಲ್ಲಿ ಪಾತ್ರವನ್ನು ಧರಿಸಿ ಏನೋ ನಾಟಕ ಮಾಡಿ ಮನೆಗೆ ಹೋಗ್ತಾನೆ. ಆ ಪಾತ್ರ ಇದೆ, ನಟ ಇದ್ದಾನೆ, ನಟ ಅಭಿನೇತ. ನಟನದು ಮೂಲ ಸ್ವರೂಪ, ನಟನೇ ಮೂಲ ವ್ಯಕ್ತಿ. ಪಾತ್ರ ಏನು ಅಂದರೆ ಅವರು ಹೇಳ್ತಾರೆ, ನೀವು ಪಾತ್ರಕ್ಕೆ ಹೋಗಿದ್ದೀಯಾ? ಪಾತ್ರಕ್ಕೆ ಹೋಗುವುದೇನು? ಏನು ಹೋಗಲ್ಲ, ನಾನು ನಟನೇ ಆಗಿದ್ದೆ, ಸುಮ್ಮನೆ ಅವರು ಪಾತ್ರ ಎಂದು ಹೇಳಿಕೊಂಡರಷ್ಟೇ. ಪ್ರೇಕ್ಷಕರು ನನ್ನನ್ನು ಪಾತ್ರ ಎಂದು ಹೇಳಿಕೊಂಡರು. ಪಾತ್ರ ನೋಡುವಾಗಲೂ ನಾನು ಅದೇ ನಟನೆ ಆಗಿದ್ದೇನೆ, ನನಗೇನು ವ್ಯತ್ಯಾಸವೇ ಇಲ್ಲ, ನಾನು ಎಂದಿಗೂ ನಟನೆ. ಇವರು ಹೇಳ್ತಾರೆ, ಸ್ವಲ್ಪ ಹೊತ್ತು ನಟನಾಗಿ ಅಲ್ಲಿ ವೇದಿಕೆ ಹತ್ತಿದ ನಂತರ ನಾಟಕ ಆಡುವಾಗ ಮಾತ್ರ ಪಾತ್ರನಾಗಿ, ನಾಟಕ ಮುಗಿಸಿದ ನಂತರ ಮತ್ತೆ ನಟನಾಗಿ ವಾಪಸ್ ಬಂದಿದ್ದೀಯಾ? ಹಾಗೇನಲ್ಲ, ನಾನು ಎಂದಿಗೂ ನಟನೆ, ಪಾತ್ರ ಆಗಲೇ ಇಲ್ಲ. ಪಾತ್ರದಲ್ಲಿ ಯಾರು? ಹರಿಶ್ಚಂದ್ರ. ನೀನೇನಪ್ಪ ಹರಿಶ್ಚಂದ್ರ ಆಗಿದ್ದೀಯಾ? ಹರಿಶ್ಚಂದ್ರ ನಾನೇನಾಗಲಿಲ್ಲ, ನಾನು ಮೊದಲಿನಿಂದ ನಾನೇ ನಾನು. ನಾನು ಮೂಲತಃ ಹೇಗೆ ನಟನಾಗಿದ್ದೀನೋ, ನಟ ಸ್ವರೂಪವನ್ನು ಬಿಟ್ಟು ನಾನು ಪಾತ್ರ ಆಗಲೇ ಇಲ್ಲ. ಪಾತ್ರ ಎಂಬುದು ಪ್ರೇಕ್ಷಕರ ದೃಷ್ಟಿಗೆ ನನ್ನ ಮೇಲೆ ಕಲ್ಪನ ಮಾಡುವಾಗಲೂ ನಾನು ಆ ಕಲ್ಪಿತ ಹರಿಶ್ಚಂದ್ರನಾಗಲೇ ಇಲ್ಲ, ನಾನೇ ಇದ್ದೀನಿ. ಅಲ್ಲವೇ? ನಾನೇ ಇದ್ದೀನಿ. ನಟನಾಗಿ ಡೈಲಾಗು ಹೇಳುತ್ತಿರುವಾಗಲೂ ತನ್ನ ನಟ ಎಂಬುದು ಮರೆತು ಹೋಗ್ತಾನ? ಅಥವಾ ಸ್ವಲ್ಪ ಹೊತ್ತಾದರೂ ಪಾತ್ರ ಆಗುತ್ತಾನ? 1 ಸೆಕೆಂಡ್ ಆದರೂ, 5 ಸೆಕೆಂಡ್ ಆದರೂ, 5 ನಿಮಿಷ ಆದರೂ ಆಗಲ್ಲ. ಡೈಲಾಗು ಹೇಳುತ್ತಾ ಇರುವಾಗ ಇವನು ಹರಿಶ್ಚಂದ್ರ ಎಂದು ಪ್ರೇಕ್ಷಕರಿಗೆ ಅನಿಸುತ್ತದೆ. ತನಗೇನು ಅನಿಸುತ್ತದೆ? ತನ್ನ ಮೇಕಪ್, ತನ್ನ ಮುಖವು ತನಗೆ ಕಂಡು ಬರ್ತದ? ಇಷ್ಟು ದೊಡ್ಡ ಮೀಸೆ ಹಾಕ್ಕೊಂಡು, ಇದು ಕಿರೀಟ ಹಾಕ್ಕೊಂಡು, ಇನ್ನೇನು ಖಡ್ಗ ಇಟ್ಕೊಂಡು ನಾನು ರಾಜ ಎಂದು ಹೇಳಿದ್ದರೆ ತನಗೇನು ರಾಜ ಕಂಡು ಬರ್ತಾನ? ಈ ಕೈ ನೋಡಿದ್ರೆ ಏನು ಕಂಡು ಬರ್ತದೆ? ನನಗೇನಾದರೂ ಆ ಪ್ರೇಕ್ಷಕರಿಗೆ ಹೊರತು ನನಗೇನು? ಹಾಗೆ ಸುಷುಪ್ತೆ ನಾನು ಮೂಲ ಸ್ವರೂಪವಾದರೆ ನಾನು ಎಚ್ಚರಕ್ಕೆ ಬಂದೆ, ನಾನು ಬರ್ತೀನಿ ಎಚ್ಚರ. ಅವನಿಗೆ ಎಚ್ಚರ ಅನಿಸುತ್ತದೆ, ನಾನೇ. ಪ್ರೇಕ್ಷಕರಿಗೆ ತೋರುವ ಪಾತ್ರ ಪ್ರೇಕ್ಷಕರ ದೃಷ್ಟಿಗೆ ಹೊರತು ನಟನ ದೃಷ್ಟಿಗಿಲ್ಲ. ಹಾಗೆ ಪಾರಮಾರ್ಥಿಕ ದೃಷ್ಟಿ ಅಂದರೆ ಸುಷುಪ್ತಿ ದೃಷ್ಟಿಗೆ ಎಚ್ಚರಕ್ಕೆ ಬರ್ತೀನಿ ಅಂದರೆ ಎಚ್ಚರ ಏನು, ಬರುವುದೇನು? ಎಚ್ಚರ ಕಲ್ಪಿತ ಪ್ರೇಕ್ಷಕರ ದೃಷ್ಟಿಗೆ. ನನಗೆ ಎಚ್ಚರನೇ ಇಲ್ಲ, ನಾನು ಸುಷುಪ್ತೆ. ಮೊದಲು ಸುಷುಪ್ತೆ, ಈಗಲೂ ಸುಷುಪ್ತೆ, ಎಂದಿಗೂ ಸುಷುಪ್ತೆ. ಇನ್ನೊಬ್ಬರಿಗೆ ನಾನು ಎಚ್ಚರ ಎಂದು ತೋರಿದ್ದರೂ ಪಾತ್ರ ತೋರುತ್ತಾ ಇರುವಾಗಲೂ ನಾನು ನಟನೆ. ಅವರಿಗೆ ತೋರುತ್ತಾ ಇರುವಾಗಲೂ ನಾನು ನಟನೆ. ನಾನು ನಟನಾಗಿರುವುದು ಬಿಡುವುದೇ ಇಲ್ಲ. ಏಕೆ? ಅದು ಸಹಜ ಸ್ವರೂಪ. ಹೇಗೆ ಬಿಡೋಕ್ಕಾಗ್ತದೆ? ಕಲ್ಕೊಳ್ಳೋಕ್ಕಾಗ್ತದೆ? ಮುಚ್ಚಕ್ಕಾಗುತ್ತದೆ? ನಾನು ಅದೇ ಸ್ವರೂಪ. ನನ್ನ ನಿಜ ಸ್ವರೂಪ ಏನು ಮಾಡಿದರೂ ಮುಚ್ಚಕ್ಕಾಗಲ್ಲ, ಕಲ್ಕೊಳ್ಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಇದ್ದೇ ಇದೆ. ಹಾಗೆ ಸುಷುಪ್ತಿ ಎಂಬುದು ದೇಶರಹಿತ, ಕಾಲರಹಿತ, ಸ್ವತಃ ಸಿದ್ಧ. ಅದರಲ್ಲಿ ನಾಮರೂಪಗಳು ಏನು ಸೇರಿಸಿದ್ದರೂ ಮೇಲೇ
ಪಾತ್ರ ಅಂದ್ರೇನು? ಮೇಲೆ ಮೇಲೆ ನೋಟ. ಆ ನೋಟ ಎಷ್ಟು ಸೇರಿಸಿದ್ದರೂ ನಟನು ಹೋಗಲ್ಲ ಅಲ್ಲವೇ? ಪಾತ್ರ ನೋಡುತ್ತಾ ಇದ್ದಾಗರೂ ಇವನು ನಿಮ್ಮ ಸ್ನೇಹಿತನೇ ನಟನಾಗಿ ಪಾತ್ರ ಧರಿಸಿ ನಾಟಕ ಆಡ್ತಾ ಇದ್ದಾನೆ. ನೀವು ಹರಿಶ್ಚಂದ್ರ ಎಂದು ಪಾತ್ರ ನೋಡಿದಾಗ ಆ ನಟ ಯಾರು ಎಂದು ಕೇಳ್ತೀರಾ? ನಿಮ್ಮ ಸ್ನೇಹಿತನೇ, ನಿಮಗೆ ಗೊತ್ತಿರುವ ವ್ಯಕ್ತಿ ನೋಡಿದ್ದರೆ ಇದು ಹರಿಶ್ಚಂದ್ರ, ಈ ಹರಿಶ್ಚಂದ್ರ ಯಾರಾಗಿದ್ದಾರೆ ಎಂದು ಕೇಳ್ತಾರೆ. ನೋಡಿದರೆ ಗೊತ್ತಾಗಲ್ಲವ? ಅವ್ರು ಹೇಳ್ತಾರೆ, ನಿಮ್ಗೆ ಗೊತ್ತಾಗ್ತಾ ಇಲ್ಲವಾ ಅವ್ರ ಮುಖ ನೋಡು. ನಿಮ್ಮ ರಾಜಕುಮಾರ್ ಏನೋ ಹರಿಶ್ಚಂದ್ರ ಮಾಡಿದ್ದರೆ ಇವರು ರಾಜಕುಮಾರ್ ಎಂದು ನೀವು ಗೊತ್ತಾಗಲ್ಲವ? ಇವರು ಯಾರು ಎಂದು ಕೇಳ್ತಾರ? ಗೊತ್ತಾಗಲ್ಲವ ನಿಮಗೆ? ಗೊತ್ತಾಗ್ತಾನೆ ಇರ್ತದೆ. ಅಂದರೆ ತಾನು ನಟನಾಗಿರುವುದು ಕಲ್ಕೊಳ್ಳೋದೇ ಇಲ್ಲ, ಮುಚ್ಚಕ್ಕೆ ಆಗಲ್ಲ, ಕಲ್ಕೊಳ್ಳೋದಾಗಲ್ಲ. ಇನ್ನೊಬ್ಬರ ದೃಷ್ಟಿಗೆ ಒಂದು ಕಲ್ಪನಾ ಮಾತ್ರ. ಕಲ್ಪನ ಎಷ್ಟಿದ್ದರೂ ಸ್ವರೂಪ ಬಿಟ್ಟು ಹೋಗಲ್ಲ. ಇದೇ ಪಾರಮಾರ್ಥಿಕ ದೃಷ್ಟಿ. ಆದ್ದರಿಂದ ಸುಷುಪ್ತಿ ತಾನು. ಸುಷುಪ್ತಿ ಅಂದರೆ ಇರವು, ಅರಿವು, ಅರಿವಿನ ಸ್ವರೂಪ ತಾನು. ನೋಡಿ, ಅರಿವು, ನಾನು ನಟ ಎಂಬ ಅರಿವು ಪಾತ್ರ ಧರಿಸಿ ಡೈಲಾಗ್ ಹೇಳುವಾಗ ತಾನು ನಟ ಎಂಬ ಅರಿವು ಮುಚ್ಚಿ ಹೋಗ್ತದೆ, ಅರಿವು ಕಲ್ಕೊಳ್ತಾನ. ಹಾಗೇ ನನ್ನ ಅರಿವು ಕಣ್ಣಿನಿಂದ ನೋಡುವಾಗ ಅರಿವೇನಾಗುತ್ತದೆ? ನೋಡು, ಕಣ್ಣು ತೆಗೆದು ನೋಡ್ತಾ ಇದ್ದೀನಿ, ನಾನು ಮನುಷ್ಯ ಎಂಬುದು ಕಲ್ಕೊಳ್ತೀರಾ? ಮನುಷ್ಯನಾಗೇ ಕಣ್ಣಿನಿಂದ ನೋಡ್ತಾ ಇದ್ದೀನಿ. ಕಣ್ಣು ಮುಚ್ಚಿಕೊಂಡ್ರೆ ಅದೇ ಮನುಷ್ಯ. ಕಣ್ಣು ತೆಗೆದರೂ ಅದೇ ಅರಿವು, ಕಣ್ಣು ಮುಚ್ಚಿದ್ದರೂ ಅದೇ ಅರಿವು. ಕಣ್ಣು ತೆಗೆದರೂ ಕಣ್ಣು ಮುಚ್ಚಿದ್ದರೂ ತಾನು ಅದೇ ಇರುತ್ತಾನೆ, ತನಗೇನು ವ್ಯತ್ಯಾಸವೇ ಇಲ್ಲ. ಹಾಗೆಯೇ ಸಾಕ್ಷಿಯೇ ಇರುತ್ತಾನೆ. ಎಚ್ಚರ ಎಂಬುದು ಬಟ್ಟೆ ಹಾಕ್ಕೊಂಡು ಹೊರಗೆ ಪ್ರಪಂಚ ನೋಡಿದ್ದರೂ ಅದೇ ಸಾಕ್ಷಿ ಇದ್ದಾನೆ, ಸಾಕ್ಷಿ ಎಲ್ಲಿ ಹೋಗಲಿಲ್ಲ. ಎಚ್ಚರ ಮುಚ್ಚಿಬಿಟ್ಟರು ಅಂದರೆ ಅಳಿಸಿಬಿಟ್ಟರು, ಸಾಕ್ಷ್ಯ ಇದ್ದಾನೆ. ತನ್ನ ಸಾಕ್ಷಿತ್ವ ಕಲ್ಕೊಳ್ಳುವುದಿಲ್ಲ, ಮುಚ್ಚುವುದಿಲ್ಲ. ಎಚ್ಚರ ತೋರುವಾಗಲೂ ಸಾಕ್ಷಿಯೇ ಇದ್ದಾನೆ. ಅರಿವೇ ಅರಿವು, ಇರುವೇ ಇರುವು, ಇರುವು ಎಲ್ಲಿ ಹೋಗಲ್ಲ. ಇರುವಿನಲ್ಲಿ ಕಲ್ಪಿತ, ಇರುವಿನಲ್ಲಿ ಇನ್ನೊಂದು ಕಲ್ಪನೆ. ಏನು ಕಲ್ಪನೆ ಮಾಡಿದ್ದರೂ ಇರುವಿರಲೇಬೇಕು ಅಲ್ಲವೇ? ನೀವು ಎಷ್ಟು ಕಲ್ಪನೆ ಮಾಡಿದ್ದರೂ ಅದೆಲ್ಲಿ ಹೋಗುತ್ತದೆ? ಈ ಕೈಯಿಂದ ನಾನು ಹರಿಶ್ಚಂದ್ರ ಎಂದು ಹೀಗೆ ಹೇಳಿದ್ದರೆ ಕೈ ಎತ್ತಿ, ಈ ಕೈ ತನ್ನದಿರುತ್ತದೆ. ನನ್ನ ಕೈ ಕಲ್ಕೊಂಡು ಬಿಟ್ಟೆ, ಇದು ಹರಿಶ್ಚಂದ್ರನಿಗೆ ಕೊಟ್ಟು ಬಿಟ್ಟೆ ಎಂದು ಹೇಳ್ತಾನೆ. ಹರಿಶ್ಚಂದ್ರ ಯಾರು? ಸುಮ್ಮನೆ ಬಾಯಿ ಮಾತು, ಅಲ್ಲಿ ಏನಿಲ್ಲ, ತಾನೇ ತಾನು. ಹಾಗೆ ಎಚ್ಚರ ಪ್ರಪಂಚ ಎಂಬುದು ಸುಮ್ಮನೆ ಹೆಸರು, ನಾಮರೂಪ, ಸುಮ್ಮನೆ ಹೆಸರು, ಪ್ರತೀತಿ ಮಾತ್ರ, ಇರುವುದು ತಾನೇ. ಇದು ಪಾರಮಾರ್ಥಿಕ ದೃಷ್ಟಿ. ಆದ್ದರಿಂದ ನಾನು ಎಚ್ಚರದಿಂದ ಸುಷುಪ್ತಿಗೆ ಹೋದೆ ಅಲ್ಲ, ಎಚ್ಚರನೇ ಕಲ್ಪಿತ, ನಾನೇ ಸುಷುಪ್ತಿ, ಮೂಲತಃ ನಾನು ಸುಷುಪ್ತಿ, ನಾನು ಹೋಗುವುದೆಲ್ಲಿ? ಇದು ಪಾರಮಾರ್ಥಿಕ ದೃಷ್ಟಿ. ವ್ಯಾವಹಾರಿಕ ದೃಷ್ಟಿ ಎಂದರೇನು? ನಾನು ಮೂಲತಃ ಎಚ್ಚರ ವ್ಯಕ್ತಿ, ಸುಷುಪ್ತಿಗೆ ಹೋದೆ, ಎಷ್ಟೊತ್ತು ಮಲ್ಕೊಂಡರೂ ಮತ್ತೆ ನನ್ನ ಮೂಲ ಸ್ವರೂಪಕ್ಕೆ ಬರಬೇಕು, ನಾನು ಎಚ್ಚರನೇ ಅಂದ್ಕೊಳ್ತಾನೆ. ಅದು ಎಚ್ಚರ ದೃಷ್ಟಿ, ಅದು ವ್ಯಾವಹಾರಿಕ ದೃಷ್ಟಿ. ಪಾರಮಾರ್ಥಿಕ ದೃಷ್ಟಿ ಅಂದರೆ ಏನಂದರೆ, ನಾನು ಆ ಎಚ್ಚರ ಅಂದ್ಕೊಂಡಿದ್ದೆ ಕಲ್ಪಿತ, ನಾನು ಎಚ್ಚರ ಯಾವಾಗಲೂ ಆಗಲಿಲ್ಲ, ನಾನು ಸುಷುಪ್ತೆ, ನಾನು ಎಚ್ಚರ ಆಗಲೇ ಇಲ್ಲ. ಅವರು ಅಂದ್ಕೊಂಡರೂ ನಾನೇನಾಗಲೇ ಇಲ್ಲ, ನಾನು ಇರುವುದೇ ಇದು. ಯಾರು 3-4 ಜನರಿದ್ದಾರೆ. ಕೆಲವರು ಹೇಳಿದ್ದಾರೆ ಇಲ್ಲಿ ದಿಲ್ಲಿನಿಂದ ಬಂದರು ಎಂದು. ಇವರು ಬಂದು ಇವರನ್ನು ನೋಡಿ ಎಲ್ಲರೂ ಮಾತಾಡಿದ್ದಾಗ ಕೆಲವರು ಈ ಫಂಕ್ಷನ್ಗೆ ದಿಲ್ಲಿನಿಂದ ಬಂದರು ಅಂದರೆ ಇವರನ್ನು ನೋಡಿ ನೀವು ದಿಲ್ಲಿ ಅಂದ್ಕೊಂಡ. ಅವ್ರು ಮಾತಾಡ್ತಾ ಏನೋ ಹೇಳಿದಾಗ ನಿಮ್ಮ ದಿಲ್ಲಿಯಲ್ಲಿ ಹೇಗಿದೆ ಅಂದರೆ ಅವರು ದಿಲ್ಲಿ ಹೋಗಿ ಬಂದ ಅಷ್ಟೇ ಹೊರತು ದಿಲ್ಲಿಯಲ್ಲಿ ಹೋಗಿ ದಿಲ್ಲಿಯಲ್ಲಿ ಹೀಗೆ ಆಯಿತು ಮೊನ್ನೆ 26 ಜನವರಿಗೆ ಅಲ್ಲೆಲ್ಲೋ ನೋಡಿದೆ, ಅಲ್ಲೇನೋ ಶಕಟಗಳಿರುತ್ತವಲ್ಲ ಎಲ್ಲ ನೋಡಿದ ಬಂದ. ಅದೆಲ್ಲ ಹೇಳಿದ ನಂತರ ಹೇಳಿದ ನಿಮ್ಮ ಊರಿನಲ್ಲಿ ದಿಲ್ಲಿ ಅಂದರೆ ನಮ್ಮ ಊರಲ್ಲ ಎಂದವ್ರೆ. ಓಹ್, ನೀವು ದಿಲ್ಲಿಯಿಂದ ಬಂದಿದ್ದೀನಿ ಹೇಳಿದಿರಲ್ಲ. ದಿಲ್ಲಿಯಿಂದ ಬಂದೆ ಅಂದರೆ ಹೋಗಿ ಬಂದೆ ಹೇಳಿದೆ, ನಾನು ದಿಲ್ಲಿಯವರಲ್ಲ ಎಂದು. మరి ಇವರು ಮಾತಾಡಿಸಿದ್ದ ಮೊದಲೇನೋ ಹಿಂದಿಯಲ್ಲೋ ಏನೋ ಮಾತಾಡಿಸಿದ್ದ, ನಂತರ ಮಾತಾಡಿಸಿದ್ರೆ ಅವರೇ ಕನ್ನಡದಲ್ಲಿ ನಾನು ಇಲ್ಲಿರುವವನೇ. ಹಾಗಾ, ಇಲ್ಲಿರುವವನ ಅಲ್ಲಿ ತಾತ್ಕಾಲಿಕವಾಗಿ ಹೋಗಿ ಬಂದೆ, ನಾನು ಇಲ್ಲೇ. ಅವಾಗೇನು ಹೇಳ್ತೀರಿ? ಮೊದಲು ಅಂದ್ಕೊಂಡ ಅಲ್ಲಿರುವವನೇ ಇಲ್ಲಿಗೆ ಬಂದ ಎಂದು. ಹಾಗಲ್ಲ, ಈಗ ಗೊತ್ತಾಯಿತು ಇಲ್ಲಿರುವವನೇ ಅಲ್ಲಿಗೆ ಹೋದ. ಹಾಗೆ ನಮ್ಮ ದೃಷ್ಟಿ, ನಾನು ಮೂಲತಃ ಎಚ್ಚರ ವ್ಯಕ್ತಿ, ತಾತ್ಕಾಲಿಕವಾಗಿ ಮಲ್ಕೊಂಡು ಎಚ್ಚರ ಹೋಗ್ತೀನಿ ಅಂದರೆ ಇದು ಅವ್ಯಕ್ತ. ಇದು ಅಜ್ಞಾನ ದೃಷ್ಟಿ, ಇದು ಅಧ್ಯಾಸ. ಈ ಅಧ್ಯಾಸ ಬಿಡಿಸಿ ಮೂಲತಃ ನಾನು ಸುಷುಪ್ತಿಗೆ ನಾನು ಹೋಗಲ್ಲ, ತಾತ್ಕಾಲಿಕವಾಗಿ ಅತಿಥಿಯಾಗಿ ಹೋಗಲಿಲ್ಲ. ಅತಿಥಿಯೇನು ನಾನೇ ನಾನು ಅಲ್ಲವೇ? ನಾನೇ ನಾನು ಅತಿಥಿ ಏಕೆ ಆಗ್ತೀನಿ? ನಾನೇ.
ಅವ್ರು ದಿಲ್ಲಿಯಿಂದ ಬಂದು ಏನು ಹೇಳ್ತಾನೆ, ಇವನು ಅಂದ್ಕೊಳ್ತಾನೆ ದಿಲ್ಲಿಯಿಂದ ಬಂದಿದ್ದೀರಿ, ಇವರ ಮನೆಗೆ ಬಂದಿದ್ದೀರಲ್ಲ, ಇವರು ನಿಮಗೆ ಪರಿಚಯವಾ, ಇವರು ನಿಮಗೆ ಸ್ನೇಹಿತರಾ, ಹೇಗೆ ಪರಿಚಯ ನಿಮಗೆ ಹೇಳ್ತಾನೆ. ಪರಿಚಯವೇನು, ಇದು ನನ್ನ ಮನೆಯೇ, ನಾನೇ ಯಜಮಾನ ಇಲ್ಲಿ. ಓ ಅಯ್ಯೋ ಹಾಗ ಅಂದ್ಕೊಳ್ತಾನೆ. ನಿಮಗೆ ಇವರು ಪರಿಚಯ ಹೇಗೆ, ನಾನೇ ಯಜಮಾನ. ಅವರ ಹೆಸರು ಹೇಳ್ತಾನೆ. ಇವರು ನಿಮಗೆ ಹೇಗೆ ಗೊತ್ತು ಅಂದರೆ, ಆ ಹೆಸರು ನಾನೇ. ಓ ಹಾಗ ನೀವು ಈ ಯಜಮಾನರನ್ನು ನೋಡಲಿಕ್ಕೆ ಬಂದಿದ್ದೀರಿ ಅಂದ್ಕೊಂಡೆ ಅಂದು. ಇವರ ಬುದ್ಧಿಯಲ್ಲಿ ಏನಿತ್ತು, ಅವರು ದಿಲ್ಲಿಯವರು, ಇಲ್ಲಿಗೆ ಬಂದರು, ಈ ಯಜಮಾನರ ಮನೆಗೆ ಬಂದರು, ಇಲ್ಲಿದ್ದು ಈ ಫಂಕ್ಷನ್ಗೆ ಬಂದು ಹೋಗ್ತಾರೆ ಅಂದ್ಕೊಂಡೆ. ಈಗೇನಾಯಿತು ಬುದ್ಧಿ ಹೋಲ್ತಿಂಗ್ ತಿರುಗಿತಲ್ಲ. ಅಂದರೆ ಅದು ಅಜ್ಞಾನ. ಅವನು ಅಲ್ಲಿರುವವನು ಇಲ್ಲಿ ಬಂದ ಎನ್ನುವುದು ಅಜ್ಞಾನ. ನಂತರ ಗೊತ್ತಾಯಿತು ಇವನೇ ಯಜಮಾನ. ಅಯ್ಯ ಇವನು ಅಲ್ಲಿಂದ ಬರುವುದೇಕೆ, ಇವನೇ ಯಜಮಾನ, ಇವನದೇ ಫಂಕ್ಷನು, ಇವನೇ ಅವರನ್ನು ಕರೆದರು. ಅಯ್ಯೋ ಇದೆಲ್ಲ ಪೂರ್ತಿ ಬದಲಾಯಿಸಿದೆ. ಹಾಗೆ ದೃಷ್ಟಿ ಬದಲಾಯಿಸುವುದೇ ಜ್ಞಾನ. ಜ್ಞಾನ ಅಂದರೇನು, ನಾನು ಎಚ್ಚರದಿಂದ ಸುಷುಪ್ತಿಗೆ ಹೋಗುವವನಲ್ಲ, ನಾನೇ ಸುಷುಪ್ತಿಯಪ್ಪ, ನಾನು ಎಚ್ಚರ ವ್ಯಕ್ತಿಯೇ ಅಲ್ಲ, ನನಗೆ ವ್ಯಕ್ತಿತ್ವವಿಲ್ಲ, ನಾನು ದೇಹ ಇಂದ್ರಿಯ ಮನಸ್ಸುಗಳು ನಾನಲ್ಲವೇ ಅಲ್ಲ. ಆ ಇರುವಿದೆ ನೋಡಿ, ಅಖಂಡ ಇರುವು, ಅನಂತ ಇರುವು, ದೇಶ ಕಾಲರಹಿತ. ಅದಕ್ಕೆ ದೇಶ ಇಲ್ಲ, ಕಾಲ ಇಲ್ಲ, ಎಂದಿಗೂ ಇರುತ್ತದೆ, ಎಲ್ಲೆಲ್ಲಿಯೂ ಇರುತ್ತದೆ, ಎಂದೆಂದಿಗೂ ಇರುತ್ತದೆ. ಎಲ್ಲೆಲ್ಲಿಯೂ ಇರುವುದು, ಎಂದೆಂದಿಗೂ ಇರುವುದು ಆ ಅರಿವೇ ಅರಿವು ತಾನು. ಅದೇ ತಾನು. ನಾನು ಅತಿಥಿ ಅಲ್ಲ, ನಾನೇ ನಾನು. ಬರೀ ಎಚ್ಚರ ಸುಮ್ಮನೆ ಕಲ್ಪಿತ ಅವರ ದೃಷ್ಟಿಗೆ, ನನಗಿಲ್ಲ. ಈ ದೃಷ್ಟಿ ಇದು ಆದರೆ ಎಚ್ಚರವೇ ಕಲ್ಪಿತ, ಎಚ್ಚರ ಪ್ರಪಂಚವೇ ಕಲ್ಪಿತ, ನಾನೇ ಸುಷುಪ್ತಿ ಎಂದು ತಿಳ್ಕೊಂಡರೆ ಜ್ಞಾನ. ಇದು ತಾತ್ಕಾಲಿಕ ಎಂದು ಹೇಳಬಹುದಾ? ಸ್ವಲ್ಪ ಹೊತ್ತು ಸುಷುಪ್ತಿದ್ದು ಬಿಟ್ಟು ಹೋಗ್ತೀವಿ, ಬಿಡೋಕ್ಕಾಗಲ್ಲ. ಹೇಗೆ ಬಿಡ್ತೀವಿ? ನಾನೇ ನಾನು, ಬಿಡುವುದೇನು? ಇದು ಹೊಸದಾಗಿ ಪಡ್ಕೊಂಡಿದ್ದಲ್ಲ, ಇದು ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಇದು ಪಡ್ಕೊಂಡಿದ್ದಲ್ಲ, ಬಿಡಿಸ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನಾನೇ ಅದು. ತನ್ನ ಸ್ವರೂಪ ಎಚ್ಚರ ಪ್ರೇಕ್ಷಕರ ದೃಷ್ಟಿಗೆ ತೋರಿತು. ನಾಟಕ ಮುಗಿಸಿಬಿಟ್ಟ, ಮೇಕಪ್ ತೆಗೆದುಬಿಟ್ಟ. ಮೇಕಪ್ ತೆಗೆಯುವುದೇನು, ಕಿರಟೆ ತೆಗೆದು. ಪೂರ್ವ ಕಾಲದಲ್ಲಿ ಪೌರಾಣಿಕ ಪಾತ್ರಗಳಂದರೆ ಮುಖಕ್ಕೆ ಬಣ್ಣ ಹಾಕ್ತಾರೆ, ಕಿರೀಟ ಹಾಕ್ತಾರೆ, ಬಟ್ಟೆಗಳು ಬದಲಾಯಿಸ್ತಾರೆ ಅಲ್ಲವೇ? ಪೌರಾಣಿಕ ಪಾತ್ರಗಳಂದರೆ ಆ ಕಾಲದಲ್ಲಿ ಹೀಗೆ ಪಂಚೆ ಎಲ್ಲ ಉಟ್ಕೊಳ್ತಿದ್ದರು. ಈ ಕಾಲದಲ್ಲಿ ಏನಿಲ್ಲವಲ್ಲ. ಸಾಮಾಜಿಕ ನಾಟಕಗಳಲ್ಲಿ ಏನು ಮಾಡ್ತಾರೆ, ಹಾಗೆ ಪ್ಯಾಂಟು ಶರ್ಟು ಹಾಕ್ಕೊಂಡು ಇಲ್ಲಿ ಬಂದು ಡೈಲಾಗ್ ಹೇಳ್ತಾರೆ ಅಷ್ಟೇ, ಏನು ವ್ಯತ್ಯಾಸವೇ ಇಲ್ಲ. ಗೊತ್ತಾಗ್ತದೆ? ಸಾಮಾಜಿಕ ಇವರು ಹೇಗಿರುತ್ತಾರೋ ಅವರು ಹಾಗೆ ಬಂದು ಅಲ್ಲಿರುವುದು ಇಲ್ಲಿ ಕೂತ್ಕೊಂಡು ಮಾತು ಹೇಳ್ತಾನೆ ಅಷ್ಟೇ. ಪೌರಾಣಿಕ ಅಂದರೆ ಸ್ವಲ್ಪ ವೇಷ ಹಾಕಿ ಬದಲಾಯಿಸೋದು. ಪ್ರಾಚೀನರಾದರೆ ಇವರು ಮನೆಯಲ್ಲಿ ನಿತ್ಯ ಜೀವನದಲ್ಲಿ ಹೇಗೆ ಪಂಚ ಉಟ್ಕೊಳ್ತಾರೋ ನಾಟಕ ಪಾತ್ರದಲ್ಲಿ ಅದೇ ಇರುತ್ತದೆ. ಅದು ಇದು ಒಂದೇ, ವ್ಯತ್ಯಾಸವೇ ಇಲ್ಲ. ಸುಮ್ಮನೆ ಬಾಯಿದಿಂದ ಡೈಲಾಗ್ ಹೇಳಿದರೆ ಇವನಾಗ್ತಾನೆ ಅಷ್ಟೇ, ವ್ಯತ್ಯಾಸವೇ ಇಲ್ಲ. ಹಾಗೆ ಎಚ್ಚರ ಸುಷುಪ್ತಿ ದೃಷ್ಟಿಯಿಂದ ತಾನಿರುವವನಿಗೆ ಎಚ್ಚರ ಎನ್ನುವುದು ಅವರ ದೃಷ್ಟಿಗೆ, ನನ್ನ ದೃಷ್ಟಿಗಿಲ್ಲ, ಪ್ರೇಕ್ಷಕರ ದೃಷ್ಟಿಗೆ. ಪ್ರೇಕ್ಷಕರ ದೃಷ್ಟಿಗೆ ನಾನು ಪಾತ್ರನಾಗಿದ್ದನಂತೆ ಸೃಷ್ಟಿ. ನಾಟಕ ಮುಗಿಯಿತು ಅಂದರೆ ಅರ್ಥವೇನು? ನಾಟಕ ಮುಗಿಯಿತು ಎಂದು ಅವರು ಪ್ರಕಟಣೆ ಮಾಡಿದ್ದಾರೆ. ಅವರು ಅಲ್ಲೇ ಇದ್ದವನು ಹೋಗಿ ಸುಮ್ಮನೆ ಕೂತಿರ್ತಾನೆ ಕುರ್ಚಿಯಲ್ಲಿ, ಏನು ಬದಲಾವಣೆ ಇಲ್ಲ. ಯಾಕೆ? ಅವನೇ ಅವನು, ಏನು ಚೇಂಜ್ ಇಲ್ಲ. ಇಲ್ಲಿರುವವನು ಅಲ್ಲಿ ಹೋಗಿ ಕೂತಿರ್ತಾನೆ, ನಾಟಕ ಮುಗಿಯಿತು ಎಂದು ಹೇಳ್ತಾನೆ ಅಷ್ಟೇ. ಆವಾಗ ಅದು ಪ್ರಳಯ. ನಾನು ಡೈಲಾಗ್ ಹೇಳುತ್ತಾ ಇರುವಾಗ ಪಾತ್ರ, ನಾಟಕ ಮುಗಿಯಿತು ಅಂದರೆ ಅವ್ಯಕ್ತ. ಅವ್ಯಕ್ತ ಎಲ್ಲಿ? ಅವ್ಯಕ್ತ ತಾನೇ, ವ್ಯಕ್ತ ತಾನೇ ಅಲ್ಲವೇ? ನಾಟಕ ಮುಗಿದ ನಂತರ ಇವರನ್ನೇ ನೋಡ್ತಾನೆ. ಯಾರು ಪಾತ್ರ ಧರಿಸಿದ್ದನ್ನು ಇವನೇ ಹೇಳ್ತಾನೆ. ಓಹೋ, ಅಂದರೆ ಈಗ ಪಾತ್ರ ಇಲ್ಲ. ಪಾತ್ರ ಬಿಟ್ಟಿರುವಾಗ ವ್ಯಕ್ತಿಯನ್ನು ನೋಡಿದ್ದರೆ ಅವನೇ ಅವ್ಯಕ್ತ. ಮತ್ತು ಪಾತ್ರ ಧರಿಸಿದರೆ ವ್ಯಕ್ತ, ಪಾತ್ರ ಬಿಟ್ಟರೆ ಅವ್ಯಕ್ತ. ಈ ವ್ಯಕ್ತ ಅವ್ಯಕ್ತ ಒಟ್ಟು ಮನುಷ್ಯನಲ್ಲೇ ಕಲ್ಪಿತ. ಪಾತ್ರ ಎಂಬುದು ಪಾತ್ರ ನಿಂತು ಹೋಯಿತು ಎಂಬುದು ನಟನ ಮೇಲನೆ. ನಟನಿಗೆ ಎರಡು ಹೆಸರುಗಳು, ಎರಡು ಕಲ್ಪನೆಗಳು. ಒಬ್ಬನೇ ನಟ. ಆ ನಟನಿಗೆ ತಾನೇ ಪಾತ್ರ ಬಿಟ್ಟ, ಎರಡೂ ತಾನೇ. ಪಾತ್ರ ಬಿಟ್ಟಾಗ ತಾನೇ, ಪಾತ್ರ ತೋರುವಾಗ ತಾನೇ. ತನಗೇನು ವ್ಯತ್ಯಾಸ? ಹಾಗೆ ತನ್ನ ಪಾರಮಾರ್ಥಿಕ ದೃಷ್ಟಿಗೆ, ಅದ್ವಿತೀಯವಾದ ಪಾರಮಾರ್ಥಿಕ ದೃಷ್ಟಿಗೆ ಏನು ಜಾಗ್ರತ್ತೂ ಇಲ್ಲ. ಜಾಗ್ರತ್ತು ಬಿಟ್ಟು ತಾತ್ಕಾಲಿಕವಾಗಿ ಅವ್ಯಕ್ತ ಇಲ್ಲ. ಅವ್ಯಕ್ತವೂ ತನಗೆ ಹೆಸರು, ವ್ಯಕ್ತ ಎಂದು ತನಗೆ ಹೆಸರು. ತನ್ನ ಅನುಭವ ದೃಷ್ಟಿಗೆ ತಾನು ಎಚ್ಚರದಲ್ಲಿದ್ದೀನೋ ಎಚ್ಚರ ಬಿಟ್ಟಿದ್ದೀನೋ ಎರಡು ವ್ಯತ್ಯಾಸವೇ ಇಲ್ಲ. ಎಚ್ಚರ ತೋರಿದ್ದರೆ ಅವರಿಗೆ ತೋರ್ತದೆ, ಬಿಟ್ಟಿದ್ದರೆ ಅವರ ದೃಷ್ಟಿಗೆ ಬಿಡ್ತೀನಿ. ನನ್ನ ದೃಷ್ಟಿಗೆ ಬಿಡುವುದೂ ಇಲ್ಲ, ಹಿಡಿಯುವುದಿಲ್ಲ. ಹಿಡಿಯುವುದು ಬಿಡುವುದು ಎರಡೂ ತಾನೇ ತಾನು ಎಂದಿಗೂ ಇದ್ದಾನೆ. ಇದು ಪಾರಮಾರ್ಥಿಕ ದೃಷ್ಟಿ. ಹಾಗೆ ಸುಷುಪ್ತಿ ಎಂದಿಗೂ ಇದೆ. ಎಚ್ಚರ ತೋರಿತು ಎನ್ನುವುದರ ಸುಷುಪ್ತಿಗೆ ವ್ಯತ್ಯಾಸ ಇಲ್ಲ.
ತನ್ನ ಅನುಭವ ದೃಷ್ಟಿಗೆ ಸುಷುಪ್ತಿ ಕಲ್ಕೊಂಡು ಎಚ್ಚರವಾಗಲ್ಲ, ಸುಷುಪ್ತಿಯಲ್ಲಿ ಇದ್ದುಕೊಂಡೇ ಎಚ್ಚರವಾಗಿ ತೋರ್ತಾನೆ. ಸುಷುಪ್ತಿ ಹೇಗೆ ನಟನಾಗಿದ್ದುಕೊಂಡೇ ಪಾತ್ರನಾಗಿ ತೋರ್ತಾನೋ, ಸುಷುಪ್ತಿಯಾಗಿ ಇದ್ದುಕೊಂಡು ಸುಷುಪ್ತಿಯನ್ನು ಕಲ್ಕೊಳ್ಳದೆ ಎಚ್ಚರವಾಗಿ ತೋರ್ತಾನೆ. ಅಂದರೆ ಅರ್ಥವೇನು? ಎಚ್ಚರ ಸುಷುಪ್ತಿಯಲ್ಲಿ ಅಡಕವಾಗಿದೆ, ಇದು ಕಲಿಯಬೇಕು. ಎಚ್ಚರ ಸುಷುಪ್ತಿಗಿಂತ ಅತಿರಿಕ್ತ ಅಲ್ಲ, ಅಡಿಷನಲ್ ಅಲ್ಲ, ಅದರಲ್ಲಿ ಅಡಕವಾಗಿದೆ ಅಲ್ಲವೇ? ಎಚ್ಚರ ಸುಷುಪ್ತಿನಲ್ಲಿ ಅಡಕವಾಗಿದೆ, ಸುಷುಪ್ತಿಗಿಂತ ಅತಿರಿಕ್ತ ಎಂದು ತಿಳ್ಕೊಳ್ತೀವಿ, ಅದು ವ್ಯಾವಹಾರಿಕ ದೃಷ್ಟಿ, ಅದು ಎಚ್ಚರ ದೃಷ್ಟಿ. ಅನುಭವ ದೃಷ್ಟಿಗೆ ಸುಷುಪ್ತಿಗಿಂತ ಪ್ರೇಕ್ಷಕರಿಗೆ ಅನಿಸುತ್ತದೆ ನಾಟಕದಲ್ಲಿ ಇವನು ನಟ ಮೇಲೆ ಪಾತ್ರ, ನಟನ ಮೇಲೆ ಪಾತ್ರ, ನಟ ಪ್ಲಸ್ ಪಾತ್ರ ಎಂದು ಪ್ರೇಕ್ಷಕರ ದೃಷ್ಟಿಗೆ ಎರಡು ಅನಿಸುತ್ತದೆ. ನಟ ಇದ್ದಾನೆ, ನಟ ಪಾತ್ರ ಧರಿಸಿರುವ ಪಾತ್ರ ಒಂದು ಅತಿರಿಕ್ತ ಆಯಿತು, ಎಕ್ಸ್ಟ್ರಾ ಆಯಿತು. ತನ್ನ ದೃಷ್ಟಿಗೆ ಪಾತ್ರ ಎಲ್ಲಿದೆ? ತನ್ನಲ್ಲೇ ಅಡಕವಾಗಿದೆ. ನಾನು ಪ್ಲಸ್ ಪಾತ್ರ ಎಂದು ಒಂದು ಎಕ್ಸ್ಟ್ರಾ ಇದೆಯಾ? ತನ್ನ ದೃಷ್ಟಿಗೆ, ನಟನ ದೃಷ್ಟಿಗೆ ಪಾತ್ರ ಎಂಬುದು ಎಕ್ಸ್ಟ್ರಾ ಏನಿಲ್ಲ, ತನ್ನಲ್ಲೇ ಅಡಕವಾಗಿದೆ. ಪ್ರೇಕ್ಷಕನ ದೃಷ್ಟಿಗೆ ತೋರಿದ್ದು ತನ್ನ ದೃಷ್ಟಿಗೆ ತನ್ನಲ್ಲೇ ಇನ್ಕ್ಲೂಡ್ ಆಯಿತು, ಅಡಕವಾಗಿದೆ. ಹಾಗೆ ಸುಷುಪ್ತಿ ದೃಷ್ಟಿಗೆ ಎಚ್ಚರವು ಅಡಕವಾಗಿದೆ. ಏಕೆ? ಎಚ್ಚರ ದೇಶಕಾಲಕ್ಕೆ ಪರಿಮಿತ. ಎಚ್ಚರ ಅವಸ್ಥದಲ್ಲಿ ಜ್ಞಾತೃ ಜ್ಞೇಯ, ಜ್ಞಾತೃ ಅರಿವೆ, ಜ್ಞೇಯವೂ ಅರಿವೆ. ಜ್ಞಾತೃ ಎಲ್ಲಿದ್ದಾನೆ? ಅರಿವಿನಲ್ಲೇ ಇದ್ದಾನೆ. ಜ್ಞೇಯವೂ ಅರಿವೆ, ನಾಮರೂಪ ಅರಿವೆ, ದೇಶಕಾಲ ಅರಿವೆ, ದೇಹವೂ ಅರಿವೆ, ಇಂದ್ರಿಯಗಳು ಅರಿವೆ, ಮನಸ್ಸು ಅರಿವೆ. ಅರಿವಿಗಿಂತ ಹೊರಗಿದೆಯಾ? ಅರಿವಂದರೆ ಒಟ್ಟು ಎಚ್ಚರ ಅರಿವು ತಗೋ. ಒಟ್ಟು ಎಚ್ಚರ ಅರಿವಿನಲ್ಲೇ ಎಚ್ಚರ ಪ್ರಪಂಚ, ಎಚ್ಚರ ಮನುಷ್ಯರು, ಎಚ್ಚರ ಘಟನೆಗಳು, ಎಚ್ಚರ ಅನುಭವಗಳು ಅರಿವಿನಲ್ಲೇ ಇವೆಯೋ ಅರಿವಿಗೆ ಹೊರಗಿರುತ್ತದೋ? ಅರಿವಿನಲ್ಲೇ ಇದ್ದರೆ ಮತ್ತೆ ಅರಿವಿಗಂತ ಬಿಡಿಯಾಗಿಲ್ಲ. ಆ ಅರಿವನ್ನೇ ತಪ್ಪಾಗಿ ತಿಳ್ಕೊಂಡು ಅರಿವಿನಲ್ಲಿ ತೋರುತ್ತಿದ್ದು ಅರಿವೇ, ಅರಿವಿನ ದೃಷ್ಟಿಗೆ ಅರಿವೇ. ಆದರೆ ಇವನ ತಪ್ಪು ತಿಳುವಳಿಕೆ ಎಲ್ಲಿದೆ ಅಂದರೆ ಅರಿವಿನಲ್ಲೇ ತೋರುತ್ತಿದ್ದು ಅರಿವಿಗಿಂತ ಅತಿರಿಕ್ತ ಅನಿಸುತ್ತದೆ. ಮನಸ್ಸಿನಲ್ಲಿ ನೀವು ಊಹಿಸ್ಕೊಳ್ತೀರಿ. ಒಂದು ಉದಾಹರಣೆ, ಮನಸ್ಸಿನಲ್ಲಿ ಒಂದು ಊಹಿಸ್ಕೊಂಡರೆ ಆ ಮನಸ್ಸುಕ್ಕಿಂತ ಹೊರಗೆ ಹೋಯ್ತಾ? ನೋಡಿ, ಇಲ್ಲಿಂದ ದಿಲ್ಲಿ ಎಂದು ಊಹಿಸ್ಕೊಂಡಿದ್ದೀರಿ. ದಿಲ್ಲಿ ಎಂದು ಊಹಿಸ್ಕೊಂಡ್ರೆ ಎಲ್ಲಿದ್ದರೆ ದಿಲ್ಲಿ ತುಂಬ ದೂರ ಇದೆ ಅಂದರೆ ಈ ತುಂಬ ದೂರ ಎಂಬ ದಿಲ್ಲಿ ಎಂಬ ಊರು ನಿಮ್ಮ ಮನಸ್ಸನ್ನು ದಾಟಿ ಹೋಯ್ತಾ? ಮನಸ್ಸಿನಲ್ಲಿ ಅಡಕವಾಗಿದೆಯಾ? ನೀವು ದೂರ ಎಂಬುದು ನನಗಿಂತ ಹೊರಗೆ ಇರುವಂಥ ದಿಲ್ಲಿ ಎಂಬುದು ನನ್ನ ಮನಸ್ಸಿನಲ್ಲೇ ಇದೆ ಇಲ್ಲವಾ? ಅಥವಾ ನನ್ನ ಮನಸ್ಸಿಗಿಂತ ಹೊರಗೆ ಹೋಗುತ್ತದೆ? ಹೊರಗೆ ಎಂಬುದೇನಿಲ್ಲ, ಹೊರಗೆ ಎಂಬುದು ಮತ್ತೆ ಮನಸ್ಸೇ ಅಲ್ಲವೇ? ನನ್ನ ಮನಸ್ಸುಕ್ಕಿಂತ ಹೊರಗೆ ಊಹಿಸ್ಕೊಂಡು, ನನ್ನ ಮನಸ್ಸುಕ್ಕಿಂತ ಹೊರಗೆ ಇದೆ ಪ್ರಪಂಚ. ಮನಸ್ಸುಕ್ಕಿಂತ ಮನಸ್ಸಿನಲ್ಲಿ ಊಹಿಸ್ಕೊಂಡರೆ ಏನಿದೆ? ನೀವೇನೋ ಊಹಿಸ್ಕೊಳ್ತೀರಿ, ಪುಸ್ತಕ ಏನೋ ಊಹಿಸ್ಕೊಂಡಿದ್ದೀರಿ, ನನಗೆ ಹೇಳಬೇಡಿ. ನಿಮ್ಮ ಮನಸ್ಸು ನಿಮಗೆ ಇರುತ್ತೆ, ನಿಮಗೆ ಗೊತ್ತಾಗಲ್ಲ. ಅದು ನಿಮ್ಮ ಮನಸ್ಸಿನಲ್ಲಿದೆ. ಓಕೆ, ಈಗ ಎರಡನೆಯದು ಹೊರಗೆ ಪ್ರಪಂಚ ಇದೆ. ಹೊರಗೆ ಎಂಬುದು ನಿಮ್ಮ ಮನಸ್ಸಿನಲ್ಲಿದೋ ಇಲ್ಲವೋ? ಹೊರಗೆ ಎಂಬುದು ನಿಮ್ಮ ಮನಸ್ಸೇ. ಅಂದರೆ ಹೊರಗೆ ಎಂಬುದು ಮನಸ್ಸಿನಲ್ಲೇ ಇದೆ, ಮನಸ್ಸಿನಲ್ಲೇ ಇದೆ ಎಂಬುದು ಮನಸ್ಸಿನಲ್ಲೇ ಇದೆ, ಎರಡೂ ಮನಸ್ಸೇ. ಹೊರಗೆ ಎಂಬುದು ಒಂದು ಅಧ್ಯಾಸ, ಒಂದು ಕಲ್ಪಿತ. ಹೊರಗೆ ಅಂದರೆ ಅದು ಮನಸ್ಸಿಗೆ ಹೊರಗೆ ಅನಿಸುತ್ತದೆ, ಮನಸ್ಸಿಗೆ ಹೊರಗೆ ಎಂಬುದು ಮನಸ್ಸೇ. ಇದು ತಿಳ್ಕೊಂಡರೆ ಜ್ಞಾನ. ಮನಸ್ಸಿನಲ್ಲಿ ಮನಸ್ಸಿಗೆ ಹೊರಗೆ ಎಂದು ಅನಿಸುವುದರಿಂದ ಮನಸ್ಸಿಗೆ ಹೊರಗೆ ಆಯಿತಲ್ಲ ಅನಿಸಿದ್ದರೆ ಅದು ಅಜ್ಞಾನ, ಅದು ಅಧ್ಯಾಸ, ಅದು ತಪ್ಪು ತಿಳುವಳಿಕೆ. ಮನಸ್ಸಿನಲ್ಲಿ ನಿಮಗೆ ಹುಟ್ಟಿರುವ ಊಹೆ ಮನಸ್ಸುಕ್ಕಿಂತ ಹೊರಗೆ ಎಂದು ಊಹಿಸ್ಕೊಂಡು, ಮನಸ್ಸುಕ್ಕಿಂತ ಹೊರಗೆ ಇರುವ ಪ್ರಪಂಚ, ಮನಸ್ಸುಕ್ಕಿಂತ ಹೊರಗೆ ಇರುವ ನನಗಿಂತ ಹೊರಗೆ ಅನಿಸುವುದು ನನ್ನಲ್ಲೇ ಇದೆ ಅಲ್ಲವಾ? ನೀವು ಕನಸು ಎಂದು ನೋಡ್ತೀರಿ. ನಾನು ಕನಸಿನಲ್ಲಿರುವಾಗ ಅಂದರೆ ಈಗ ಕನಸೆಲ್ಲಿದೆ? ನಿನ್ನಲ್ಲೇ. ನಾನು ಕನಸಿನಲ್ಲಿರುವಾಗ ಅಂದರೆ ನಿನ್ನನ್ನು ಬಿಟ್ಟು ಹೊರಗೆ ಹೋಗಿದ್ದೀಯಾ? ನಾನು ಕನಸಿನಲ್ಲಿರುವಾಗ ಇದು ನೋಡಿದೆ ಅಂದರೆ ಆ ಕನಸು ಈಗ ಎಲ್ಲಿದೆ? ನನ್ನಲ್ಲೇ. ಬರೀ ನಿನ್ನಲ್ಲೇ ಇರುವಾಗ ನೀವು ನಿನ್ನಲ್ಲೇ ಇದ್ದೀರಿ ಹೊರತು ನಿನ್ನನ್ನು ಬಿಟ್ಟು ನೀವು ಕನಸಿಗೆ ಹೋಗಿದ್ದೀರಿ ಅಂದರೆ ಎಲ್ಲಿಗೆ ಹೋಗಿದ್ದೀರಿ? ನಿನ್ನನ್ನು ಬಿಟ್ಟು ನೀವು ಕನಸಿನಲ್ಲಿರುವಾಗ ಆ ಕನಸು ಎಲ್ಲಿದೆ? ನಿಮ್ಮಲ್ಲೇ. ಅಂದರೆ ನಿಮ್ಮಲ್ಲೇ ಕನಸಿದ್ದರೆ ನಿಮಗೇನು ಅನಿಸುತ್ತಿತ್ತು? ನಾನು ಕನಸಿಗೆ ಹೋದೆ ಅಂದರೆ ನನ್ನನ್ನು ಬಿಟ್ಟು ಕನಸಿಗೆ ಹೋದೆ. ಕನಸೆಲ್ಲಿ? ತನ್ನಲ್ಲೇ. ತನ್ನಲ್ಲೇ ಇರುವಾಗ
ತನ್ನಲ್ಲೇ ಇದ್ದೇನೆ ಎಂದು ತಿಳ್ಕೊಳ್ಳಬೇಕೇ ಹೊರತು ನನ್ನನ್ನು ಬಿಟ್ಟು ಕನಸಿನಲ್ಲಿ ಹೋದೆ ಎಂದು ಏಕೆ ಅನಿಸ್ತದೆ? ಅದು ಭ್ರಾಂತಿ, ಅದು ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಯನ್ನು ಕರೆಕ್ಷನ್ ಮಾಡಿ ನಾನು ಕನಸಿಗೆ ಹೋದರೂ ನನ್ನಲ್ಲೇ ಇದ್ದೇನೆ, ಕನಸು ಬಿಟ್ಟು ಬಂದರೂ ನನ್ನಲ್ಲೇ ಇದ್ದೇನೆ. ಕನಸೆಂದು ನೋಡುವಾಗ ನನ್ನಲ್ಲೇ ಇದ್ದೇನೆ, ಕನಸು ಬಿಟ್ಟು ಬಂದೆ ಅಂದರೆ ನನ್ನಲ್ಲೇ. ಕನಸು ಬಿಟ್ಟಿದ್ದು ನಾನೇ, ಕನಸಿಗೆ ಹೋಗಿದ್ದು ನಾನೇ, ಎರಡು ಸೇರಿಕೊಂಡು ನಾನೇ. ಒಟ್ಟು ನನ್ನಲ್ಲೇ ಇದ್ದೀನಿ, ನಾನು ಬಿಟ್ಟು ಯಾವುದೂ ಇಲ್ಲ. ಇದು ಅದ್ವೈತ ಜ್ಞಾನ. ವ್ಯತ್ಯಾಸ ಗೊತ್ತಾಗ್ತಾ ಇದೆ, ನಾನು ಕನ್ಫ್ಯೂಸ್ ಮಾಡ್ತಾ ಇದ್ದೀನ? ಹಾಗೆ ಎಚ್ಚರಣೂ ಅಷ್ಟೇ. ನಾನು ಕನಸಿಗೆ ಹೋದಾಗ ನನ್ನಲ್ಲೇ ಕನಸು ಆದರೆ, ಕನಸಿಗೆ ಹೋದೆ ಅನಿಸಿದಾಗಲೂ ತನ್ನನ್ನೇ ಬಿಟ್ಟಿಲ್ಲ. ಅಂತೆ ವ್ಯಾಪಕ ತನ್ನನ್ನು ಬಿಟ್ಟಿಲ್ಲ, ತನ್ನಲ್ಲೇ ಇದ್ದಾನೆ. మరి ಕನಸು ಎಂದು ತಿಳ್ಕೊಂಡಾಗ ನನ್ನನ್ನು ಬಿಟ್ಟು ಹೋದೆ, ಬೇರೆ ಕಡೆ ಹೋದೆ, ಇದು ಭ್ರಾಂತಿ. ನನ್ನನ್ನು ಬಿಟ್ಟು ಎಂದು ತಿಳ್ಕೊಂಡುವಾಗಲೂ ನನ್ನಲ್ಲೇ ಇದ್ದೀನಿ, ಬಿಟ್ಟೇ ಇಲ್ಲವಲ್ಲ. ಹೌದು, ಬಿಟ್ಟೇ ಇಲ್ಲ. ಮತ್ತೆ ಹೀಗೇಕೆ ತಿಳ್ಕೊಂಡೆ? ನನ್ನನ್ನೇ ಇದ್ದುಕೊಂಡು ನಾನು ಬಿಟ್ಟೆ ಅನಿಸುತ್ತದೆ ನೋಡಿ ಅವರಿಗೆ. ನನ್ನಲ್ಲೇ ಇದ್ದುಕೊಂಡು ನಾನು ಬಿಟ್ಟೆ ಅನಿಸಿದರೆ ಎಷ್ಟು ಅಳುತ್ತಾನೆ ನೋಡಿ ಅವನು. ಅಯ್ಯಯ್ಯೋ, ಎಲ್ಲಿ ಬಿಡ್ತೀವಪ್ಪ? ಇಲ್ಲೇ ಇರ್ತೀವಿ, ಬಿಡೋಕ್ಕೆ ಆಗಲ್ಲ. ಬಿಟ್ಟು ಹೋಗೋದೆಲ್ಲಿ ಅಂದರೆ ಬಿಡದಿದ್ದರೂ ಬಿಟ್ಟಂತೆ ಅವ್ರಿಗೆ ಅನಿಸುತ್ತದೆ ನೋಡಿ. ಸಣ್ಣ ಮಗುಕ್ಕೆ ಅಮ್ಮ ಇಲ್ಲೇ ಇದ್ದರು, ಅವರು ಇಲ್ಲೇ ಆಟ ಆಡ್ತಾ ಇದ್ದಾನೆ. ಅಮ್ಮ ಇಲ್ಲಿಂದ ಇಲ್ಲೇನೋ ಪಕ್ಕಕ್ಕೆ ಏನೇನೋ ಅಂದರೆ ಅಲ್ಲಿ ನೋಡ್ತಾ ಇದ್ದಾರೆ, ಏನೋ ಟಿ ವಿಗಿವೋ ಏನೋ ಸರ್ವ್ ಮಾಡುವುದಕ್ಕೆ. ಅವ್ರ ಅಮ್ಮ ಕಂಡು ಬಂದಿಲ್ಲ ಎಂದು ಅಳುತ್ತಾನೆ. ಎಲ್ಲಿದೆ ಅಮ್ಮ ಇಲ್ಲೇ ಇದ್ದಾಳೆ, ಅವ್ರು ಕಂಡು ಬಂದಿಲ್ಲ, ಅವ್ರು ಎಲ್ಲೋ ಹೋಗಿಬಿಟ್ಟಳು ಅಂದ್ಕೊಳ್ತಾನೆ. ಹಾಗೆ ನಿಮ್ಮ ಬುದ್ಧಿಯಲ್ಲಿ ಬೇರೆ ಕಡೆ ಹೋಗಿದ್ದರೂ ಅನಿಸುತ್ತದೆ, ಅನುಭವದಲ್ಲಿ ಅದೇ. ನಾನು ಕನಸಿಗೆ ಹೋದೆ ಅಂದರೆ ನನ್ನನ್ನು ಬಿಟ್ಟು ಹೋದೆ ಅನಿಸುತ್ತಾ ಇದೆ. ಅನುಭವ ದೃಷ್ಟಿಯ ನೋಡಿದರೆ ಕನಸು ನನ್ನಲ್ಲೇ ಇರುವುದರಿಂದ ನಾನೇ ಇದ್ದೀನಿ. ಕನಸು ನನ್ನಲ್ಲೇ, ನಾನು ಕನಸಿಗೆ ಹೋದೆ ಅಂದರೆ ನನ್ನಲ್ಲೇ ಇದ್ದೀನಿ. ಇದು ಜ್ಞಾನ. ನಾನು ಕನಸಿನಲ್ಲಿರುವಾಗಲೂ ನನ್ನಲ್ಲೇ ಇದ್ದೇನೆ ಅಂದರೆ ಜ್ಞಾನ. ನಾನು ಕನಸಿನಲ್ಲಿರುವಾಗ ನನ್ನನ್ನು ಬಿಟ್ಟು ಹೊರಗೆ ಹೋದೆ ಎಂದು ಅನಿಸಿಕೆ ಮಾತ್ರ, ಹೋಗೋದಿಲ್ಲ. ಅನಿಸುತ್ತದೆ ಅಷ್ಟೇ, ಹೋಗೋದೇ ಇಲ್ಲ. ಹೋಗ್ತೀನಲ್ಲಿ ಹೋಗೋದೇ ಇಲ್ಲ. ಕನಸಿಗೆ ಹೋದೆ ಅಂದರೆ ನನ್ನನ್ನು ಬಿಟ್ಟು ಹೋದೆ ಎಂದು ಅನಿಸಿಕೆನೇ ತಪ್ಪು ತಿಳುವಳಿಕೆ, ಅದು ಭ್ರಾಂತಿ. ಅದರಿಂದ ಸಂಸಾರ. ಅಯ್ಯೋ, ನಾನು ಬಿಟ್ಟು ಹೋದೆ ಅಳುತ್ತಾನೆ. ನಂತರ ಹೇಳಿದ್ರೆ, ಎಲ್ಲಪ್ಪ ಬಿಟ್ಟು ಹೋಗಿದ್ದು? ಕನಸು ನೀನೇ ಅಲ್ಲವೇ? ಹೌದೌದು, ಈಗ ಬಂದುಬಿಟ್ಟಿತ್ತು. మరి ಆವಾಗಲೇ ಕಳ್ಕೊಂಡಿದ್ದು ಯಾವಾಗಲೇ ಬಂದುಬಿಟ್ಟಿತ? ಸುಮ್ಮನೆ ಅದೊಂದು ಭ್ರಾಂತಿಯಲ್ಲಿ ಏನೂ ಆಗಲೇ ಇಲ್ಲ. ಏನೂ ಆಗದಿದ್ದರೂ ಆಗಿದ್ದಂತೆ ಅನಿಸಿ ಏನೋ ಅನಿಸ್ಕೊಂಡು ಏನೋ ಅಳುತ್ತಾನೆ, ದುಃಖ, ಏನೋ ಸಂಸಾರ. ಏನಿಲ್ಲಪ್ಪ, ಅದು ನೀನೇ ಅಂದು. ಹೌದೌದಪ್ಪ, ನಾನೇ. ಕನಸು ನನ್ನಲ್ಲೇ ಇದೆ, ನಾನು ಇಲ್ಲೇ ಇದ್ದೀನಿ. ಹೌದು, ಇಲ್ಲೇ ಇದ್ದೀನಿ, ಎಲ್ಲಿ ಹೋಗಲಿಲ್ಲ. ಹೌದು, ಹೋಗಲಿಲ್ಲ. మరి ಇಷ್ಟೆಲ್ಲ ಈಗ ಕನಸಿತು. ಅದೇ ನಿನ್ನ ಮೂರ್ಖತ, ಅದೇ ಅಜ್ಞಾನ, ಅದೇ ಭ್ರಾಂತಿ ಅಷ್ಟೇ. ಇದು ಹಾಗೆ ಸುಷುಪ್ತಿಯಲ್ಲೇ ಎಚ್ಚರ. ಸುಷುಪ್ತಿಯಲ್ಲೇ ಎಚ್ಚರ ಇರುತ್ತದೋ ಸುಷುಪ್ತಿನಿಂದ ಹೊರಗೆ ಹೋಗ್ತಿರೋ. ಹೊರಗೆ ಎಲ್ಲಿ? ಸುಷುಪ್ತಿ ಅನಂತವಾ ಅಲ್ಲವಾ? ಆಕಾಶ ಅನಂತ ಆಕಾಶದಿಂದ ಹೊರಗೆ ಹೋಗ್ತೀರಾ? ಅನಂತ ಆಕಾಶದಿಂದ ಒಂದು ಘಟಾಕಾಶ ತಯಾರು ಮಾಡಿದ್ದೀರಿ. ಅನಂತ ಆಕಾಶದಿಂದ ಘಟಾಕಾಶ ತಯಾರು ಮಾಡಿದ್ದರೆ ಅನಂತ ಆಕಾಶಕ್ಕಿಂತ ಹೊರಗೆ ಹೋಯ್ತಾ ಘಟಾಕಾಶ? ಅನಂತ ಆಕಾಶದಲ್ಲೇ ಇದೆ. ಅಲ್ಲ, ಘಟಾಕಾಶವನ್ನು ಮಹಾಕಾಶದಲ್ಲಿ ಸೇರಿಸಿ ಅಂದರೆ ಏನು ಮಾಡಬೇಕು? ಈಗ ಸೇರಿಸಿ ಅಂದರೆ ಏನಪ್ಪ? ಸೇರಿಸಿ ಅಂದರೆ ಅರ್ಥವೇನು? ಘಟಾಕಾಶವನ್ನು ಮಹಾಕಾಶದಲ್ಲಿ ಸೇರಿಸಬೇಕಂದರೆ ಮೊದಲು ಹೊರಗೆ ಹೋಯ್ತಾ ಸೇರಿಸುವುದಕ್ಕೆ? ಹೊರಗೆ ಹೋಗಲೂ ಇಲ್ಲ, ಸೇರಿಸುವಕ್ಕೆ ಅರ್ಥವೂ ಇಲ್ಲ. ಮೊದಲಿನಿಂದ ಮಹಾಕಾಶವೇ ಇತ್ತು. ಹೌದು. ಘಟಾಕಾಶ ತಯಾರು ಮಾಡಿದ್ದಾಗ ಏನನ್ನಿಸುತ್ತದೆ? ನಾನು ಮಹಾಕಾಶವನ್ನು ಬಿಟ್ಟು ಹೊರಗೆ ಹೋದೆ, ಬಿಡಲಿಲ್ಲ ಅನಿಸಿಕೆ. ಬಿಟ್ಟು ಹೊರಗೆ ಹೋದೆ, ಈಗೇನು ಮಾಡಬೇಕು? ಮತ್ತೆ ವಾಪಸ್ ತರಬೇಕು. ಹೊರಗೆ ಹೋಗಲೂ ಇಲ್ಲ, ಮತ್ತೆ ವಾಪಸ್ ತರಬೇಕಾಗಿಲ್ಲ. ಎರಡು ತಪ್ಪೆ. ಈ ಎರಡು ತಪ್ಪೆ ಎಂದು ತಿಳ್ಕೊಂಡರೆ ಜ್ಞಾನ. ನಾನು ಹೊರಗೆ ಹೋದೆ ಅನಿಸಿದ್ದರೆ ಅಧ್ಯಾಸ, ಅವಿದ್ಯೆ. ಮತ್ತು ಅವಿದ್ಯೆ ಇರುವುದರಿಂದ ನಾನು ಬ್ರಹ್ಮ ತಿಳ್ಕೊಳ್ಳಬೇಕು, ನಾನು ಬ್ರಹ್ಮ ಆಗಬೇಕು, ನಾನು ತಿಳ್ಕೊಳ್ಳಬೇಕು, ನಾನು ಬ್ರಹ್ಮ ಆಗಬೇಕು. ಯಾವಾಗ ತಿಳಿಯೋದು? ನೀನು ಇದ್ದೇ ಇದೆಯಲ್ಲ ಬ್ರಹ್ಮ. ಬ್ರಹ್ಮ ಇಲ್ಲದೇ ಇರುವುದು ಯಾವಾಗ? ಅದರಿಂದ ನಾನು ಘಟಾಕಾಶ ಮಹಾಕಾಶದಿಂದ ಹುಟ್ಟಿದೆ. ಹುಟ್ಟಿ ಎಲ್ಲಿ ಹೋದೆ? ಹುಟ್ಟುವುದಂದರೆ ಅರ್ಥವೇನು? ಹಸುವಿನಿಂದ ಹುಟ್ಟಿದ್ದರೆ ಬಿಡಿಯಾಗಿದೆ ಅನಿಸುತ್ತದ ಅಲ್ಲವ? ಹಾಗೆ ಘಟಾಕಾಶ ಮಹಾಕಾಶದಿಂದ ಹುಟ್ಟಿ ಬಿಡಿಯಾಗಿದೆ. ಈಗೇನು ಮಾಡಬೇಕು? ಮತ್ತೆ ಸೇರಿಸಬೇಕು. ಮತ್ತೆ ಸೇರಿಸಿದರೆ ಈಗ ಸೇರಿಕೊಂಡಿದೆ ಹೀಗೆ ಅನಿಸುತ್ತದೆ. ಈ ಅನಿಸಿಕೆಯಲ್ಲೇ ಬೇರಾಗಿದ್ದಂತೆ ಅನಿಸುವುದು, ಮತ್ತು ಒಂದು ಒಟ್ಟಾಗಿದ್ದಂತೆ ಈ ಅನಿಸಿಕೆಯಿಂದಲೇ ಬೇರೆ. ವಾಸ್ತವದಲ್ಲಿ ನೀವು ಅಲ್ಲೇ ಇದ್ದೀವಿ, ಎಲ್ಲಿ ಹೋಗಲೇ ಇಲ್ಲ. ನಾನು ಎಚ್ಚರಕ್ಕೆ ಹೋದೆ, ಎಚ್ಚರ ಹೋಗಲಿಲ್ಲ. ಏಕೆ? ಇರವು ಅರಿವೇ ನೀನು, ಇರವೇ ಇದ್ದೀ.
ಅರಿವೇ ಆಗಿದ್ದೀ. ಸುಷುಪ್ತೆಂಬುದು ಅನಂತ ಅಖಂಡವಾದ ಇರವು, ಅಖಂಡ ಅನಂತವಾದ ಅರಿವಿನಿಂದ ಎಲ್ಲಿ ಹೋಗ್ತೀರಿ? ಒಂದು ಊಹ ಕಲ್ಪನೆ ಆಗ್ತದೆ, ಕಲ್ಪನವೂ ಅಲೆ. ಕಲ್ಪನೆ ಎಂಬುದು ಅರಿವಿನಲ್ಲಿ ಕಲ್ಪನೆ, ನೀರಿನಲ್ಲಿ ಅಲೆ. ಹಾಗೆ ನೀರಿನಲ್ಲಿ ಅಲೆ ಹುಟ್ಟಿದ್ದರೆ ನಾನು ನೀರು ಬಿಟ್ಟು ಅರೆಗೆ ಹೋದೆ ಎಂದು ಹೇಳಬಹುದಾ? ನೀರಿನಲ್ಲಿ ಅಲೆ ಹುಟ್ಟಿದ್ದರೆ ನಾನು ನೀರು ಬಿಟ್ಟು ಅಲೆಗೆ ಹೋದೆ, ಈಗೇನು ಮಾಡಬೇಕು? ಮತ್ತೆ ನೀರಿಗೆ ಬರಬೇಕು. ನೀರು ಬಿಟ್ಟು ಅಲೆಗೆ ಹೋಗಿದ್ದೀಯಾ? ನೀರು ಬಿಟ್ಟು ಅಲೆಗೆ ಹೋದೆ ಅನಿಸುವಾಗ ನೀರು ಬಿಟ್ಟಿದ್ದೀಯಾ? ಎಲ್ಲಿ ಹೋಗಿದ್ದಿ? ಬೇರೆ ಕಡೆ ಹೋಗಿದ್ದೆ ಅನಿಸುವಾಗ ಅಲ್ಲೇ ಇದ್ದಿ, ಹೋಗಲೇ ಇಲ್ಲ. ಮತ್ತೆ ವಾಪಸ್ ಬರ್ತೀನಿ ಅಂದರೆ ಅಲ್ಲೇ ಇದ್ದಿ. ಆ ಅನಿಸಿಕೆನೇ ಒಂದು ಭ್ರಾಂತಿ, ಅದೇ ಅಧ್ಯಾಸ. ಅದರಿಂದ ಕೇವಲ ಅಧ್ಯಾಸನೇ ಹೊರತು ಅಲ್ಲಿ ಏನಾಗಲೇ ಇಲ್ಲ. ನೀನು ಬ್ರಹ್ಮತ್ವ ಬಿಟ್ಟಿಲ್ಲ, ಜಗತ್ತು ಇಲ್ಲ, ಸಂಸಾರ ಇಲ್ಲ, ಯಾರಿಗೂ ಇಲ್ಲ, ನಿಮಗೂ ಇಲ್ಲ, ನಮಗೂ ಇಲ್ಲ, ಯಾರಿಗೂ ಇಲ್ಲ. ಸುಮ್ಮನೆ ಅನಿಸಿಕೆಯಲ್ಲಿ ಒಂದು ಭ್ರಮ, ಏನೋ ಆಯ್ತಂತೆ, ಏನೋ ಆಯ್ತು, ಏನಾಗಲಿಲ್ಲ, ಅಯ್ಯೋ ಸತ್ತು ಹೋದ, ಅಯ್ಯೋ ಹುಟ್ಟುವಿಕೆ ಇಲ್ಲ, ಮರಣ ಇಲ್ಲ. ನೀವಿರೋದೇ ಬ್ರಹ್ಮ. ಹುಟ್ಟಿದ್ದೇನು, ಮರಣವೇನು? ಯಾರು ಹುಟ್ಟಲೂ ಇಲ್ಲ, ಯಾರಿಗೂ ಮರಣವೂ ಇಲ್ಲ. ಸುಮ್ಮನೆ ಅನಿಸುತ್ತಾ ಆ ಅನಿಸಿಕೆ ಮಾತ್ರದಿಂದ ಏನಾದರೂ ಆಗಿಬಿಡ್ತದೆ ಏನು? ಆ ಅನಿಸಿಕೆಯಿಂದಲೇ ಅಯ್ಯೋ ನಾನು ಹೋದೆ, ಅಯ್ಯೋ ನಾನು ಬಿಟ್ಟೆ. ನೀರು ಅಲೆ ಆಗಿಬಿಟ್ಟರೆ ಅಯ್ಯೋ ನಾನು ನೀರು ಬಿಟ್ಟು ಅಲೆಗೆ ಹೋದೆ, ಈಗ ಅಲೆ ಬಿಟ್ಟು ಮತ್ತೆ ನೀರಿಗೆ ಬರಬೇಕು. ನೀರು ಅಲೆ ಆದರೆ ಏನು ಬಿಟ್ಟಿದ್ದಿ ಹೇಳು ಮೊದಲು? ಅಯ್ಯೋ ಏನು ಬಿಟ್ಟೇ ಇಲ್ಲ. ಎಲ್ಲಿ ಹೋಗಿದ್ದಿ? ಅಲ್ಲೇ ಇದ್ದೀವಲ್ಲ, ನೀರೇ. ಮತ್ತೆ ನೀರಿಗೂ ಬಾ ಅಂದರೆ ಅಲ್ಲೇ ಇದ್ದೀನಲ್ಲ. ಈಗ ಹೋಗೋದು ಬರೋದು ಎರಡು ಸುಳ್ಳು. ಇಷ್ಟೇ ಜ್ಞಾನ. ಜ್ಞಾನ ಅಂದರೆ ಇಷ್ಟೇ. ಏಕೆಂದರೆ ಸುಷುಪ್ತಿ ಇದ್ದೇನೆ. ಸುಷುಪ್ತಿ ಅಂದರೆ ಇರುವು, ಅಖಂಡ ಅನಂತ ಇರುವು, ಅಖಂಡ ಅನಂತ ಅರಿವನ್ನು ನಾನು ಬಿಟ್ಟೇ ಇಲ್ಲ. ನಾನು ಅರಿವಿಗಿಂತ ಬೇರೆ ಅನಿಸಿಕೆಯೂ ಅರಿವಿನಲ್ಲೇ ಇದೆ ಅಲ್ಲವೇ? ನೀರಿಗಿಂತ ಬೇರೆ ಅಲೆ ಅನಿಸುವಾಗಲೂ ನೀರೇ, ಆ ಅನಿಸಿಕೆಯೂ ನೀರೇ ಇರುವಾಗ ಅಧ್ಯಾಸವೂ ಬ್ರಹ್ಮವೇ, ಜಗತ್ತು ಬ್ರಹ್ಮವೇ, ಜೀವಭಾವವೂ ಬ್ರಹ್ಮವೇ. ಬ್ರಹ್ಮದಲ್ಲೇ ಇದ್ದೀನಿ. ಮತ್ತು ಜೀವ ಅಂದರೆ ಜೀವ ಯಾರು? ಜೀವ ಅಂದರೆ ಎಲ್ಲಿ ಹೋಗಿದ್ದಿ? ಎಲ್ಲಿ ಹೋಗಲೇ ಇಲ್ಲವಲ್ಲ. ಇದು ಜ್ಞಾನ. ಇದು ಬಿಟ್ಟು ಹೊರಗೆ ಹೋಗಲಿಲ್ಲ, ಮತ್ತೆ ಬರಬೇಕಾಗೇ ಇಲ್ಲ. ನೀವು ಹೋಗಲೇ ಇಲ್ಲಪ್ಪ, ಮತ್ತೆ ಬರುವುದೇನು ಎಂದು ತಿಳ್ಕೊಂಡರೆ ಜ್ಞಾನ. ಜ್ಞಾನ ಅಂದರೆ ಈಗ ನಾನು ಹೊರಗೆ ಬಂದೆ, ಮತ್ತೆ ಒಳಗೆ ಹೋಗಬೇಕು, ಆವಾಗಲೇ ಜ್ಞಾನ ಎಂದು ತಪ್ಪು ತಿಳ್ಕೊಳ್ತಾರೆ. ಅದು ಏಕೆ ಅನಿಸುತ್ತಾ ಇದೆ ಅಂದರೆ ನಾನು ಎಚ್ಚರ ವ್ಯಕ್ತಿನಲ್ಲ, ಎಚ್ಚರದಿಂದ ಸುಷುಪ್ತಿಗೆ ಹೋಗ್ತೀನಿ. ಇದು ಭ್ರಾಂತಿ. ಎಚ್ಚರ ಅಂದರೆ ನೀನೇ ಮೊದಲೇ ಸುಷುಪ್ತಿಯಲ್ಲೇ ಇದೆ. ಎಚ್ಚರ ಎಲ್ಲಿದೆ? ಸುಷುಪ್ತಿಯಲ್ಲಿ ಅಡಕವಾಗೇ ಇದೆ. ಎಚ್ಚರ ಅಂದರೆ ಒಂದು ಯೋಚನ, ವೃತ್ತಿ ಅಂದರೆ ಅಲೆ ನೀರಿನಲ್ಲಿ ಅಡಕವಾಗೇ ಇದೆ. ಎಚ್ಚರ ಸುಷುಪ್ತಿ ಅಂದರೆ ಅರಿವು ಮಾತ್ರ. ಅನಂತ ಅಖಂಡ ಅರಿವಿನಲ್ಲಿ ನೋಡಿ, ಎಚ್ಚರ ಪ್ರಪಂಚ ಎಚ್ಚರ ಅರಿವಿನಲ್ಲಿ ಅಡಕವಾಗಿದೆಯೋ ಅಲ್ಲವೋ? ಮತ್ತು ಎಚ್ಚರ ಅರಿವಿನಲ್ಲಿ ಸೇರಿಕೊಳ್ಳಬೇಕಾ? ಅರಿವಿನಲ್ಲೇ ಇದೆ. ಆ ಅರಿವಿಗೆ ಎಚ್ಚರ ಎಂದು ಹೆಸರಿಟ್ಟಿದ್ದೀವಿ. ಸುಮ್ಮನೆ ಹೆಸರು. ಅದು ಅರಿವು ಬಿಟ್ಟು ಇಲ್ಲ, ಅರಿವು ಸೇರಬೇಕಾಗೇ ಇಲ್ಲ. ಅರಿವೇ ಅರಿವು. ಈ ತರಹ ತಿಳ್ಕೊಳ್ಳುವುದೇ ಜ್ಞಾನ. ಮತ್ತು ಇನ್ನೇನು ಮಾಡಬೇಕು? ಅದೇ ನಾನು ಮೊದಲೇ ಹೇಳಿದ್ದೀನಲ್ಲ, ವೇದಾಂತ ಅಷ್ಟು ಸುಲಭವಾಗಿ ಅರ್ಥವಾಗುವುದು ಪ್ರಪಂಚ ಯಾವುದೂ ಇಲ್ಲ. ಇಷ್ಟು ಸುಲಭ ಸಿಂಪಲ್ ಆಗಿದ್ದನ್ನು ಇಷ್ಟೇಕೆ ಕಠಿಣ ಮಾಡಿಕೊಂಡು ಬಿಟ್ಟರು. ದೊಡ್ಡ ಪಾಂಡಿತ್ಯ ಮಾಡಿ, ಸಂಸ್ಕೃತ ಮಾಡಿ, ಅದೆಲ್ಲ ಬೇಕಾ? ಇದು ನೇರಾಗಿ ದೃಷ್ಟಿ. ನೀವು ಎಚ್ಚರ ವ್ಯಕ್ತಿ ನಾನು ಮೂಲತಃ ಅಂದ್ಕೊಂಡರೆ, ಈಗ ನಾನು ಸುಷುಪ್ತಿಗೆ ಹೋಗಬೇಕು, ಹೋಗಿದ್ದರೂ ನಾನು ಇನ್ನೊಬ್ಬರು ಮನೆಗೆ ಹೋಗಿ ಅನಿಸುತ್ತದೆ ಹೊರತು ಅದು ನಾನೇ ಅಪ್ಪ ಹೋಗೋದೆಲ್ಲಿ? ಅಲೆ ಏನು ಅಂದ್ಕೊಳ್ತದೆ? ನಾನು ನೀರಿಗೆ ಹೋಗ್ತೀನಿ ಹೇಳ್ತದೆ. ನೀರಿನಲ್ಲಿ ಮುಳುಗಿ ಹೋದಾಗ ನಾನು ಇನ್ನೊಬ್ಬರು ಮನೆಗೆ ಬಂದೆ, ನಾನು ಮನೆಗೆ ಹೋಗಬೇಕು, ನಿನ್ನ ಮನೆ ಎಲ್ಲಿದೆಪ್ಪ ಅಂದರೆ ಅಲೆ ಎಲ್ಲಿದೆ ಅಂದರೆ ಅಲ್ಲಿ ಒಂದು ಕಡೆ ಇದೆ, ತೋರಿಸ್ತೀನಿ ಬಾ ಎಂದು ಹೇಳ್ತಾನೆ. ಅಲೆ ಬಂದಾಗ ಮತ್ತೆ ನಮ್ಮ ಊರಿಗೆ ಬಂದೆ. ಅಲೆ ಎಲ್ಲಿದೆಯಪ್ಪ? ನೀರೇ. మరి ನಿಮ್ಮ ಮನೆ ಎಲ್ಲಿ? ಅದೇ. ಅಂದರೆ ತನ್ನಲ್ಲೇ ಇದ್ದುಕೊಂಡರೂ ನಾನು ಹೊರಗೆ ಹೋಗಿದ್ದೆ ಎಂದು ತಪ್ಪು ಅನಿಸುತ್ತಾ ಇದೆ. ಅನಿಸುವಾಗಲೂ ನೀವು ಅಲ್ಲೇ ಇದ್ದಿ ನೋಡಿ. ನಾನು ಕನಸಿಗೂ ಹೋದೆ ಅನ್ನುವಾಗಲೂ ನಿಮ್ಮಲ್ಲೇ ಇದ್ದೀವಿ. ನಿನ್ನನ್ನು ಬಿಟ್ಟು ಕನಸಿಗೆ ಹೋಗಲ್ಲ. ಕನಸಂದರೆ ಇನ್ನೊಂದು ಊರ ಏನು? ಕನಸಂದರೆ ನಿನ್ನ ಮನಸ್ಸೇ. ನಿನ್ನ ಮನಸ್ಸಿನಲ್ಲೇ ಇದ್ದೀವಿ. ಮನಸ್ಸಂದರೆ ನೀನೇ. ನೀವು ಅರಿವಿನಲ್ಲೇ ಇದ್ದೀವಿ. ಎಲ್ಲಿ ಹೋಗಿದ್ದಿ? ಹೌದು, మరి ಬೇರೆ ಹೋಗಿದ್ದಂತೆ ಅನಿಸಿದ್ದೇಕೆ? ಅದೇ ಭ್ರಾಂತಿ. ಬೇರೆ ಎಂದು ಅನಿಸಿಕೆಯಿಂದ ಬೇರೆ ಆಗಿಬಿಟ್ಟಿದ್ಯಾ? ಬೇರೆ ಎಂದು ಅನಿಸಿಬಿಟ್ರೆ ಬೇರೆ ಆಗ್ತೀಯಾ? ಅನಿಸಿತು ಅಷ್ಟೇ. ಆ ಅನಿಸಿಕೆನ ತಪ್ಪೊಂದು ತಿಳ್ಕೊಂಬುಗೀತು. ನೀನೇ ಬ್ರಹ್ಮ. ಹೋಗೋದು ಇಲ್ಲ, ಬರುವುದೂ ಇಲ್ಲ.
ಇಷ್ಟೆಲ್ಲ ವೇದಾಂತ ಕೇಳಿ 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 ಇಷ್ಟೇ ಅರ್ಥ ಮಾಡ್ಕೊಳ್ಳೋದು, ಇಷ್ಟು ಸರಳವೇ ಜನರಿಗೆ ಏಕೆ ಅರ್ಥವಾಗ್ತಾ ಇಲ್ಲವೋ ನಮಗೆ ಅರ್ಥವಾಗಲ್ಲ. ಹೇಳಿ 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 ಎಷ್ಟು ಸಲ ಹೇಳ್ತಾ ಇದ್ದೀನಿ, ಎಷ್ಟು ಪುಸ್ತಕಗಳು ಈ ಪುಸ್ತಕ ಆದ ನಂತರ ಅವ್ರು ಹೇಳ್ತಾರೆ ನಾವು ಭಗವದ್ಗೀತೆ ಕೇಳಿದ್ದೀವಿ, ಮತ್ತೆ ಭಗವದ್ಗೀತೆ ಯಾಕೆ, ಬೇರೆ ಪುಸ್ತಕ ಹೇಳಿ. ಯಾವ ಪುಸ್ತಕ ಹೇಳಿದ್ದರೂ ಇದೇ ಹೇಳ್ತೀನಿ, ಬೇರೆ ಏನು ಹೇಳೋದು? ಪುಸ್ತಕದಲ್ಲಿ ಇಲ್ಲಪ್ಪ, ನಿನ್ನಲ್ಲೇ ಇದೆ. ನಾನು ಎಚ್ಚರದಲ್ಲಿದ್ದೇನೆ. ಓಕೆ, ಎಚ್ಚರ ಎಲ್ಲಿದೆ? ಎಚ್ಚರ ಎಂಬುದು ಇರವಾ ಅಲ್ಲವಾ? ಆ ಇರವೇ ಬ್ರಹ್ಮ. ಎಚ್ಚರ ಇದೆ ಅನಿಸುತ್ತಾ ಇದೆಯಾ, ಅದು ಬ್ರಹ್ಮ. ಎಚ್ಚರ ಎಂಬುದು ಗೊತ್ತಾಗ್ತಾ ಇದೆ, ಆ ಅರಿವೇ ಬ್ರಹ್ಮ. ಅಂದರೆ ಬ್ರಹ್ಮದಲ್ಲೇ ಇದೆ, ಅರಿವಿನಲ್ಲೇ ಎಚ್ಚರ ಇದೆ. ಆ ಅರಿವಿಗೆ ಎಚ್ಚರ ಎಂದು ಇನ್ನೊಂದು ಹೆಸರು ಅಷ್ಟೇ. ಆ ಅರಿವೇ ಬ್ರಹ್ಮ. ಆದ್ದರಿಂದ ಅರಿವಿನಿಂದ ನಾನು ಹೊರಗೆ ಹೋದೆ, ಮತ್ತೆ ಒಳಗೆ ಬರ್ತೀನಿ, ಹೊರಗೆ ಹೋದೆ ಮತ್ತೆ ಮುಳುಗುತ್ತೀನಿ, ಅವ್ಯಕ್ತವಾಗ್ತೀನಿ, ವ್ಯಕ್ತವಾಗುತ್ತೆ. ಅವ್ಯಕ್ತ ಇಲ್ಲ, ವ್ಯಕ್ತವಿಲ್ಲ, ಅವ್ಯಕ್ತ ವ್ಯಕ್ತ ಎರಡೂ ಬ್ರಹ್ಮೆ. ಜಗತ್ತು ತೋರುವುದು ಬ್ರಹ್ಮೆ, ಜಗತ್ತು ಇಲ್ಲ ಎಂಬುದು ಸುಷುಪ್ತಿ ಎಂಬುದು ಬ್ರಹ್ಮೆ. ನನ್ನ ಬ್ರಹ್ಮದಿಂದ ಎಲ್ಲಿ ಹೋಗಿದ್ದೀವಿ, ಎಲ್ಲಿ ಬಿಟ್ಟಿದ್ದೀವಿ? ನೀವು ಬಿಟ್ಟೇ ಇಲ್ಲ, ಎಲ್ಲಿ ಹೋಗಲೇ ಇಲ್ಲ. ಮೊದಲು ಜೀವನಿದ್ದೆ, ಈಗ ಬ್ರಹ್ಮನಾಗಿದೆ. ಆ ಮೊದಲು ಎನ್ನುವುದು ನೀನೇ ಅಲ್ಲವೇ? ಮೊದಲು ಎಂಬುದು ಬ್ರಹ್ಮೆ. ಮೊದಲು ಇಲ್ಲಿ, ಇನ್ನೆಲ್ಲಿ? ಮೊದಲೆಂಬುದು ಸುಮ್ಮನೆ ಮನಸ್ಸಿನ ಅನಿಸಿಕೆ. ಆ ಅನಿಸಿಕೆಯೂ ಚೈತನ್ಯವೇ. ಚೈತನ್ಯಕ್ಕಿಂತ ಹೊರಗೆ ಯಾವುದೂ ಇಲ್ಲ. ಚೈತನ್ಯಕ್ಕಿಂತ ಹೊರಗೆ ಎನ್ನುವುದು ಚೈತನ್ಯವೇ. ನೋಡಿ, ಮನಸ್ಸುಕ್ಕಿಂತ ಹೊರಗೆ ಎಂದು ಊಹಿಸ್ಕೊಂಡು ನೀವು ಹೊರಗೆ ಹೋಗಿದ್ದೀರಾ? ಹೌದು, ಹೊರಗೆ ಹೋದೆ. ಮನಸ್ಸುಕ್ಕಿಂತ ಹೊರಗೆ ಎನ್ನುವುದು ಮನಸ್ಸಿನಲ್ಲೇ. ಆಗ್ತಾ ಇಲ್ಲವಾ? ಮನಸ್ಸುಕ್ಕಿಂತ ಹೊರಗೆ ಅನಿಸಿಕೆನೂ ಮನಸ್ಸೇ. ಹೋಗಿದ್ದೆಲ್ಲಿ? ಹೋಗಲೂ ಇಲ್ಲ, ಬರುವುದಿಲ್ಲ, ಅಲ್ಲೇ ಇದ್ದೀ. ಹಾಗೆ ನೀವು ಏನು ಯೋಚನೆ ಮಾಡಲಿ, ಏನು ಕಲ್ಪನೆ ಮಾಡಲಿ, ಆ ಕಲ್ಪನೆಗಳೆಲ್ಲ ಸುಷುಪ್ತೆ. ಎಚ್ಚರವೆಲ್ಲ ಸುಷುಪ್ತೆ, ಕಲ್ಪನೆಗಳೆಲ್ಲ ಸುಷುಪ್ತೆ. ನೀವು ಕಲ್ಪನೆ ಮಾಡಿದ್ದರೂ ಸುಷುಪ್ತಿ ಅಂದರೆ ಅರಿವು. ಸುಷುಪ್ತಿ ಅಂದರೆ ಅರಿವೇ. ಕಲ್ಪನವೂ ಅರಿವೇ, ಕಲ್ಪನೆ ಇಲ್ಲದೂ ಅರಿವೇ. ಕಲ್ಪನೆ ಮಾಡಿ ನಾನು ಅರಿವಿಗಿಂತ ಹೊರಗೆ ಹೋದೆ ಅಂದರೆ ಅರಿವೇ. ನೋಡಿ, ಅರಿವಿಗಿಂತ ಹೊರಗೆ ಊಹಿಸ್ಕೊಳ್ಳಿ. ಅರಿವಿಗಿಂತ ಹೊರಗೆ ಅದು ಅರಿವೇ ಅಲ್ಲವಾ? ಅರಿವಿಗಿಂತ ಹೊರಗೆ ಅನ್ನೋ ಮಾತು ಅರ್ಥವೇ ಇಲ್ಲ. ಅರಿವಿಗಿಂತ ಹೊರಗೆ ಅಂದರೆ ಅರಿವೇ. ಅರಿವಿಗಿಂತ ಹೊರಗೆ ಎನ್ನುವುದು ಅರಿವೇ. ನಾನು ಹೋಗಿದ್ದೆಲ್ಲಿ? ಹೋಗಲೂ ಇಲ್ಲ, ಬರಲೂ ಇಲ್ಲ. ಹೋಗುವುದರುವುದೇ ಕಲ್ಪಿತ. ಅದಕ್ಕೋಸ್ಕರ ಹೇಳಿದ್ದರು, ಹೋಗುವುದು ಬರುವುದು ಎರಡೂ ಕಲ್ಪಿತ. ಇರುವುದು ಬ್ರಹ್ಮ ಸ್ವತಃ ಸಿದ್ಧ, ಎಂದಿಗೂ ಬ್ರಹ್ಮೇ ಬ್ರಹ್ಮ. ಬ್ರಹ್ಮ ಬಿಟ್ಟು ಇಲ್ಲ. ಬ್ರಹ್ಮ ಬಿಟ್ಟು ಎನ್ನುವುದು ಬ್ರಹ್ಮೆ ಅಲ್ಲ? ಬ್ರಹ್ಮ ಬಿಟ್ಟು ಇನ್ನೊಂದು ಅನ್ನುವುದು ಅದು ಬ್ರಹ್ಮೆ. ವಿವೇಕ ಚೂಡಾಮಣಿಯಲ್ಲಿ ಒಂದು ಕಡೆ ಇಷ್ಟೆಲ್ಲ ಗುರುಗಳೆಲ್ಲ ಹೇಳಿದ ನಂತರ, ಅವರು ಮನನ ನಿಧಿಧ್ಯಾಸನ ಮಾಡಿದ ನಂತರ ಎಲ್ಲ ಕೇಳಿ 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 ಅವರು ಹೇಳ್ತಾರೆ, ಕೊನೆಗೆ ಹೇಳ್ತಾನೆ ಶಿಷ್ಯ, ಈಗ ಏನಾಯ್ತಪ್ಪ, ಅರ್ಥವಾಯ್ತಾ ನಿಮಗೂ? ಅಂದರೆ, ಗುರುಗಳೇ ಪ್ರಪಂಚ ಪ್ರಪಂಚ ಹೇಳಿದಿರಿ, ಎಲ್ಲಿದೆ ಪ್ರಪಂಚ? ನನಗೇನು ಪ್ರಪಂಚವೇ ಕಂಡು ಬರ್ತಾ ಇಲ್ಲ ಹೇಳ್ತಾನೆ. ಪ್ರಪಂಚ ಅಂದರೆ ಎಲ್ಲಿದೆ? ಪ್ರಪಂಚ ಇಲ್ಲ, ಇನ್ನೊಂದಿಲ್ಲ, ಇನ್ನೊಬ್ಬರಿಲ್ಲ, ಏನೂ ಇಲ್ಲ, ನನಗೇನು ಪ್ರಪಂಚವೇ ಇಲ್ಲವಲ್ಲ? ಶಿಷ್ಯ ಹೇಳ್ಬಿಡ್ತಾನೆ. ಇನ್ನು ಎಲ್ಲಿದೆ ಅಂತ ಹೇಳಬೇಕು. ಪ್ರಪಂಚ ಎಂಬುದು ಆ ಅರಿವೇ, ಆ ಇರುವೆ. ಆದರೆ ಎಚ್ಚರ ಪ್ರಪಂಚವೆಲ್ಲ ಎಚ್ಚರದ ಅರಿವೇ. ಆ ಎಚ್ಚರ ಒಟ್ಟರಿವು ನೋಡ್ತೀವಿ ನೋಡಿ, ಆ ಒಟ್ಟರಿವಿಗೆ ಬ್ರಹ್ಮ ಎಂದು ಹೇಳಿದ್ದೀವಿ. ಆ ಅರಿವೇ ಎಚ್ಚರವಾಗಿ ಪ್ರಪಂಚವಾಗಿ ತೋರ್ತಾ ಇದೆ. ಮುಳುಗಿದ್ದು ಅರಿವೇ, ತೋರುವುದು ಅರಿವೇ. ತೋರುವಾಗ ಅರಿವೇ, ಮುಳುಗಿದ್ದಾಗ ಅರಿವೇ. ತೋರುವುದು ಮುಳುಗೋಕೆ ವ್ಯತ್ಯಾಸವಿಲ್ಲ, ಎರಡೂ ಅರಿವೇ. ಆ ಅರಿವಿಗೆ ಏನು ಹೇಳಬೇಕು? ಪ್ರಪಂಚವೆಂಬುದೇ ಇಲ್ಲ. ವಿವೇಕ ಚೂಡಾಮಣಿ ಓದಿದ್ದೀರಾ ನೋಡಿ. ಒಂದು ಕಡೆ ಅವರು ಹೇಳ್ತಾನೆ, ಗುರುಗಳೇ ಮೊದಲು ಹೇಳ್ತೀನಿ, ಗುರುಗಳೇ ನಾನು ಸಂಸಾರದಲ್ಲಿ ಮುಳುಗಿದ್ದೇನೆ, ದುಃಖ ಅನುಭವಿಸ್ತಾ ಇದ್ದೀನಿ, ಎಷ್ಟು ಜನ್ಮಗಳಾಯಿತೋ, ಅಯ್ಯೋ ನನ್ನ ದುಃಖದಲ್ಲಿದ್ದೇನೆ ಗುರುಗಳೇ, ದುಃಖ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ದಯವಿಟ್ಟು ನನಗೇನಾದರೂ ಉದ್ಧರಿಸಿ ಅಂದರೆ ಗುರುಗಳು ಹೇಳ್ತಾರೆ, ಹೇಳ್ತೀನಪ್ಪ ವೇದಾಂತ ಕೇಳು, ನಿಮಗೇನು ಬೇಜಾರು ಮಾಡ್ಕೊಳ್ಳಬೇಡ, ನಿಮ್ಗೆ ಸಂಸಾರದಿಂದ ಪರಿಹಾರಕ್ಕೆ ಉಪಾಯ ಇದೆ, ಸಾಧನ ಇದೆ, ತತ್ವಜ್ಞಾನ ಇದೆ, ಹೇಳ್ತೀನಿ ಬಾ, ನೀವೇನು ಚಿಂತೆ ಮಾಡಬೇಡಿ. ನಿಮಗೆ ಜಿಜ್ಞಾಸ ಹುಟ್ಟಿತು, ನಾನು ಬ್ರಹ್ಮ ಎಂದು ತಿಳ್ಕೊಳ್ಳಬೇಕು, ಸಂಸಾರ ದಾಟಬೇಕೆಂಬ ಬುದ್ಧಿ ಹುಟ್ಟಿತಲ್ಲ, ಅದೇ ಅದೃಷ್ಟ, ಬಾ ಹೇಳ್ಕೊಡ್ತೀನಿ ಎಲ್ಲ ಹೇಳಿ ಹೇಳಿ 300-400 ಶ್ಲೋಕ, 500 ಶ್ಲೋಕಗಳಿವೆ. 400 ಶ್ಲೋಕಗಳು ಹೇಳಿದ ನಂತರ ಕೊನೆಗೆ ಆ 500ನೇ 100 ಆ ಶ್ಲೋಕದಲ್ಲಿ ಹೇಳುತ್ತಾ ಹೇಳುತ್ತಾ ಆ ನಿಧಿಧ್ಯಾಸನ ಮಾಡಿ 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 ಕೊನೆಗೆ ಆ ನಿಧಿಧ್ಯಾಸನ ಮಾಡುವನೂ ಇಲ್ಲ, ಆ ನಿಧಿಧ್ಯಾಸನ ನಾನೇ, ಮನಸ್ಸು ನಾನೇ, ಗುರುಗಳೇ ನೀನು ನಾನೇ, ನಿಮ್ಮ ಹೇಳಿಕೆ ನಾನೇ, ನನ್ನ ಕೇಳುವುದು ನಾನೇ, ಎಲ್ಲ ತಾನೇ. ಎಲ್ಲ ತಾನೇ ಅಂದರೆ ಬರೀ ಪ್ರಪಂಚ ಪ್ರಪಂಚ ಅಂದರೆ ಎಲ್ಲಿದೆ? ಪ್ರಪಂಚವೇ ಇಲ್ಲ ಗುರುಗಳೇ ಅಂತ ಹೇಳ್ತಾನೆ. ಗುರುಗಳು ಹೇಳ್ತಾನೆ, ಈಗ ನಾನು ಹೇಳಬೇಕಾಗೇನಿಲ್ಲ, ನಾನೇ ಇಲ್ಲ ನಿನಗೆ ಹೇಳುವುದೇನು, ಹೇಳುವುದಿಲ್ಲ ಕೇಳುವುದಿಲ್ಲ, ಒಂದೇ ಆಗಿಬಿಟ್ಟಿದ್ದ. ಹಾಗೆ ಸುಷುಪ್ತಿಯಿಂದ ಎಚ್ಚರ ಅಂದರೆ ಅನಂತಾಕಾಶ. ಅನಂತಾಕಾಶದಲ್ಲಿ ಘಟಾಕಾಶ ಹುಟ್ಟಿದ ಹಾಗೆ ಅನಂತಾಕಾಶದಲ್ಲಿ ಘಟಾಕಾಶ ಎಲ್ಲಿದೆ? ಹಾಗೆ ಅನಂತ ಸುಷುಪ್ತಿಯಲ್ಲಿ ಎಚ್ಚರ ಅಂದರೆ ಹಾಗಿದೆ. ಅನಂತ ಸುಷುಪ್ತಿಯಲ್ಲಿ, ಸುಷುಪ್ತಿ ಅನಂತ,
ಏಕೆ ದೇಶ ಇಲ್ಲ, ಕಾಲ ಇಲ್ಲ. ಆ ಅನಂತ ಇರವು ಅನಂತ ಅರಿವಿನಲ್ಲಿ ಎಚ್ಚರ ಅಂದರೆ ಏನು? ಅನಂತ ಆಕಾಶದಲ್ಲಿ ಘಟ ಹುಟ್ಟಿದ ಹಾಗೆ. ಘಟ ಹುಟ್ಟಿದೆ ಅಂದರೆ ಏನು? ಅದೇ ಆಕಾಶಕ್ಕೆ ಘಟ ಎಂದು ಸುಮ್ಮನೆ ಒಂದು ಹೆಸರು. ಅದಕ್ಕೋಸ್ಕರನೇ ನಾಮರೂಪ, ಸುಮ್ಮನೆ ಹೆಸರಲ್ಲಿ ಏನಿಲ್ಲ, ಸುಮ್ಮನೆ ಹೆಸರು. ಈಗೇನು ಮಾಡ್ತೀವಿ? ಘಟಾಕಾಶವನ್ನು ಅನಂತ ಆಕಾಶದಲ್ಲಿ ಮುಳುಗಿಸ್ತೀವಿ. ಮುಳುಗಿಸುವಂದ್ರೆ ಏನು? ಅನಂತ ಆಕಾಶದಲ್ಲೇ ಇದೆ. ಘಟಾಕಾಶವನ್ನು ಅನಂತ ಆಕಾಶದಲ್ಲಿ ಸೇರಿಸ್ತೀವಿ ಅಂದರೆ ಸೇರಿಸಂದ್ರೆ ಏನು ಮಾಡಬೇಕು? ಆಕಾಶ ದೃಷ್ಟಿಯ ಬಿಡಿಯಾಗಿ ಯಾವಾಗಿದೆ? ಅನಂತಾಕಾಶ ದೃಷ್ಟಿಗೆ ಘಟಾಕಾಶ ಬಿಡಿ ಯಾವಾಗಿದೆ? ಮತ್ತು ಯಾವಾಗ ಸೇರಬೇಕು? ಸೇರದೇ ಇದ್ದದ್ದು ಯಾವಾಗ ಹೇಳು ಮೊದಲು? ಘಟಾಕಾಶ ಮಹಾಕಾಶದಲ್ಲಿ ಸೇರದೇ ಇರುವುದು ಯಾವಾಗ ಹೇಳು? ಬಿಡಿಯಾಗಿದ್ದು ಯಾವಾಗ ಹೇಳು? మరి ಎಂದಿಗೂ ಆಕಾಶವೇ. ಅನಂತಾಕಾಶ ದೃಷ್ಟಿಗೆ ಘಟಾಕಾಶ ಬಿಡಿ ಆಗಲೂ ಇಲ್ಲ, ಸೇರಬೇಕಾಗೇ ಇಲ್ಲ. ಬಿಡಿಯಾಗಿದ್ದೇ ಸೇರಿ ಎಂದು ಎರಡು ಸುಮ್ಮನೆ ಮಾತುಗಳು. ಆ ಮಾತುಗಳು ಹೇಳುವಾಗಲೂ ಆಕಾಶನೇ ಇದೆ. ಆಯಿತು, ಬರೀ ಇನ್ನೇನು ಹೇಳುವುದು ವೇದಾಂತ? ಕಲಿಯುವುದಕ್ಕೆ ಇನ್ನೇನಾದರೂ ಉಳಿದಿದೆ? ಹೇಳುವವನಿಲ್ಲ, ಕೇಳುವವನಿಲ್ಲ, ಆ ಚೈತನ್ಯ ಮಾತ್ರ ಇದೆ. ಅದರಿಂದ ನಿಮ್ಮಲ್ಲೇ ಗುರು, ನಿಮ್ಮಲ್ಲೇ ಶಿಷ್ಯ. ನೀವು ಕೇಳುವುದು ಅದೇ ಅರಿವು, ಹೇಳುವುದು ಅದೇ ಅರಿವು, ಆ ಹೇಳುವ ವೇದಾಂತವೂ ಅದೇ, ಎಲ್ಲವೂ ತಾನೇ. ಅದರಿಂದ ಎಲ್ಲವೂ ತಾನೇ ಆಗಿರುವಾಗ ತನಗಿಂತ ಬೇರೆ ಇನ್ನೊಂದು ಯಾವುದೂ ಇಲ್ಲ, ಹೇಳಬೇಕಾಗಿಲ್ಲ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಕೊನೆಗೂ ಮಹಾವಾಕ್ಯ ಹೇಳಬೇಕಲ್ಲವೇ ಮದೈತೆ? ಮಹಾವಾಕ್ಯನು ಮುಂದೆ ಬರುತ್ತದೆ. ಇನ್ನೇನಿದೆ? ಇವತ್ತೇ ಆಯಿತು ಮಹಾವಾಕ್ಯ. ಇವತ್ತಿಗೆ ಪ್ರತಿ ದಿವಸ ಇದೇ ಹೇಳ್ತಾನೆ ಇದ್ದೀವಿ, ಪ್ರತಿ ದಿವಸ ಅದೇ ಹೇಳ್ತಾ ಇದ್ದೀವಿ. ಬರೀ ಅರ್ಥವಾಗಿರುವವರಿಗೆ ಆವಾಗಲೇ ಅರ್ಥವಾಯಿತು. ಆದ್ದರಿಂದ ಇವರು ಹೇಳ್ತಾನೆ, ಸುಷುಪ್ತಿ ಪ್ರಳಯದಲ್ಲಿ ಮತ್ತೆ ಮತ್ತೆ ಅಂದರೆ ಅದು ಸುಮ್ಮನೆ ವ್ಯಾವಹಾರಿಕ ದೃಷ್ಟಿ. ವ್ಯಾವಹಾರಿಕ ದೃಷ್ಟಿ ಅಂದರೆ ಕಲ್ಪಿತ ದೃಷ್ಟಿ, ನಿಜವಾಗಿಲ್ಲವೇ ಇಲ್ಲ. ವ್ಯಾವಹಾರಿಕ ದೃಷ್ಟಿ ಎನ್ನುವುದು ಕಲ್ಪಿತ ದೃಷ್ಟಿ. ನಾನು ಹೊರಗೆ ಹೋಗಿದ್ದೇನೆ ಎಂದು ಅಂದ್ಕೊಂಡು ಅಲ್ಲಿಂದ ನೋಡ್ತಾ ಇದ್ದೆ. ನಾನು ಹೊರಗೆ ಅಂದ್ಕೊಂಡು ಆ ಅಂದ್ಕೊಂಡಿರುವ ಹೊರಗಿನಿಂದ ನನ್ನನ್ನು ನೋಡುವುದಂತೆ. ನೀರಿನಿಂದ ಅಲೆಗೂ ಹೋದೆ, ಆ ಅಲೆಯಿಂದ ನೀರನ್ನು ನೋಡ್ತಾ ಇದ್ದೆ. ಅಲೆ ಯಾರಪ್ಪ? ನೀರೇ ಅಲ್ಲವೇ? ಮರಿ ಹೊರಗೆ ಎಂದು ಅನಿಸಿತು ಸುಮ್ಮನೆ. ಆ ಅನಿಸಿಕೆಯಿಂದ ನೀರನ್ನು ನೋಡ್ತಾ ಇದ್ದಾನೆ. ಈಗ ನಾನು ನೀರಿಗೆ ವಾಪಸ್ ಬರಬೇಕು. ಬರಬೇಕಂದ್ರೆ ಏನು ಮಾಡಬೇಕು? ನೀವು ಅಲ್ಲೇ ಇದ್ದೀವಿ, ಅದೇ ನೀರು, ನೀರಿನಿಂದ ಹೊರಗೆ ಹೋಗಲೇ ಇಲ್ಲ. ಹಾಗೆ ಎಚ್ಚರ ವ್ಯಕ್ತಿ, ಎಚ್ಚರ ಜ್ಞಾತಾಜ್ಞೇಯ ಎಂಬುದು ಅದೇ ಅರಿವು, ಅದೇ ಅರಿವು, ಅದೇ ಇರವು. ಸುಷುಪ್ತಿನಿಂದ ಹೊರಗೆ ಯಾರೂ ಹೋಗಲೇ ಇಲ್ಲ. ಹೊರಗೆ ಎನ್ನುವುದು ಸುಷುಪ್ತೆ, ಹೋಗಿದ್ದೆ ಎನ್ನುವುದು ಸುಷುಪ್ತೆ, ಬಂದೆ ಎನ್ನುವುದು ಸುಷುಪ್ತಿಯಲ್ಲೇ. ಹೊರಗೆ ಹೋಗಿದ್ದೇನೆ ಎಂಬುದು ಸುಷುಪ್ತಿಯಲ್ಲೇ. ಸುಷುಪ್ತಿ ಅಂದರೆ ಅಖಂಡ ಇರುವು, ಅಖಂಡ ಅರಿವು. ಅಖಂಡ ಅರಿವಿನಲ್ಲೇ ಹೊರಗೆ ಎಂಬುವ ಯೋಚನವೂ ಅರಿವಿನಲ್ಲೇ, ಸುಷುಪ್ತಿಯಲ್ಲೇ. ಬಂದಿದ್ದೆ ಎನ್ನುವುದು ಸುಷುಪ್ತಿಯಲ್ಲೇ. ಬರುವುದೇನು ಹೋಗೋದೇನು? ಇದು ಪಾರಮಾರ್ಥಿಕ ದೃಷ್ಟಿ. ಅದರಿಂದ ಪಾರಮಾರ್ಥಿಕ ದೃಷ್ಟಿಯಲ್ಲಿ ಎಲ್ಲವೂ ಬ್ರಹ್ಮ, ವ್ಯಾವಹಾರಿಕ ದೃಷ್ಟಿಯಲ್ಲಿ ಹೋಗಿದ್ದಂತೆ ಅನಿಸುತ್ತದೆ ಎಂದು ಹೇಳ್ತಾರಲ್ಲ ಶಾಸ್ತ್ರದಲ್ಲಿ. ವ್ಯಾವಹಾರಿಕ ದೃಷ್ಟಿ ಅಂದರೇನು? ಪಾರಮಾರ್ಥಿಕ ದೃಷ್ಟಿ ಅಂದರೇನು? ಲೌಕಿಕರೇನು ತಿಳ್ಕೊಳ್ತಾರೆ. ವ್ಯಾವಹಾರಿಕ ದೃಷ್ಟಿ ಅಂದರೆ ಈಗ ಕೇಳ್ತಾ ಇದ್ದು. ಪಾರಮಾರ್ಥಿಕ ಅಂದರೆ ಅದು ಗುರುಗಳಿಗೆ ಗೊತ್ತು, ನಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗ್ತದೆ. ಅವರು ಯಾರು? ಆ ಗುರುಗಳು ನೀನೇ, ಇನ್ನು ಯಾರು? ಆ ಗುರುಗಳಂದರೆ ಬ್ರಹ್ಮವೇ, ಆ ಬ್ರಹ್ಮ ನೀನೇ, ಇನ್ನು ಯಾರು? ಆ ಗುರುಗಳು ನೀನೇ, ಆ ಶಿಷ್ಯರುಗಳು ನೀನೇ, ಇಬ್ಬರು ನೀನೇ, ಇನ್ನು ಬೇರೆ ಯಾರಿದ್ದಾರೆ? ಆದ್ದರಿಂದ ನಾನು ಹೊರಗೆ ಎನ್ನುವುದು ತನ್ನಲ್ಲೇ ಇದೆ, ತನ್ನನ್ನು ಬಿಟ್ಟು ಯಾವುದೂ ಇಲ್ಲ. ಆ ತಾನೆಂಬುದು ಹೆಸರಿಲ್ಲದ್ದು, ಅದು ವ್ಯಕ್ತಿ ಅಲ್ಲ. ಈ ಮಾತಾಡುವುದು ವ್ಯಕ್ತಿ, ನಾನು ಇರುವಾಗ ವ್ಯಕ್ತಿ ಅಲ್ಲ. ಮಾತಾಡುವಾಗ ವ್ಯಕ್ತಿತ್ವ ಒಂದು ಪಾತ್ರ ಧರಿಸಿ ಮಾತಾಡ್ತಾನೆ. ಅವರು ಡೈಲಾಗ್ ಹೇಳಬೇಕಂದ್ರೆ, ನಾನು ರಾಜ್ಯವನ್ನು ಕಲ್ಕೊಂಡೆ ಅಲ್ಲವೇ, ನಾನು ಕಾಶಿಗೆ ಬಂದೆ. ಈ ನಾನು ಎಂಬ ಮಾತು ಕಾಶಿಗೆ ಬಂದೆ ಅಂದರೆ ಯಾರು? ನಟನಿಗೆ. ನಾನಂದರೆ ನಾನು ಮಾತು ಯಾರನ್ನು ಹೇಳ್ತಾ ಇದೆ? ನಟನನ್ನು ಹೇಳ್ತಾ ಇದೆಯಾ? ಪಾತ್ರನನ್ನು ಹೇಳ್ತಾ ಇದೆಯಾ? ನಾನು ಮಾತು ಯಾರನ್ನು ಹೇಳ್ತಾ ಇದೆ? ಪಾತ್ರನೇ. ನಾನು ಮಾತು ಪಾತ್ರನನ್ನು ಹೇಳಿದ್ದರೂ ಆ ನಾನು ಮಾತು ಆ ಪಾತ್ರ ಎರಡು ನಟನಲ್ಲೇ ಇವೆ. ನಟನನ್ನು ಯಾವ ಮಾತಿನಿಂದ ಹೇಳಬೇಕು? ಯಾವ ಮಾತಿಲ್ಲ ಅಲ್ಲಿ, ಮಾತು ಬೇಕಾಗೇ ಇಲ್ಲ. ತನ್ನನ್ನು ತಾನು ಹೇಳುವುದಕ್ಕೆ ಮಾತು ಬೇಕಾ? ಇದ್ದೇ ಇದ್ದಾನೆ, ಇರವೇ ಇರವು. ಆ ಇರವು ಸ್ವಪ್ರಕಾಶ ಸ್ವತಃ ಸಿದ್ಧ, ಅದಕ್ಕೆ ಮಾತು ಬೇಕಾಗಿಲ್ಲ. ಮಾತು ಅದರಲ್ಲೇ ಕಲ್ಪಿತ, ಬೇರೆ ಎಲ್ಲಿದೆ? ಮಾತು ಬಂದರೂ ಅಲ್ಲಿಂದಲೇ ಕಲ್ಪಿತವಾಗಿ ಬರುತ್ತದೆ ಹೊರತು ಬಿಡಿಯಾಗಿ ಸ್ವತಂತ್ರವಾಗಿಲ್ಲ. ಆದ್ದರಿಂದ ಈ ಮಾತಾಡುವುದು ಅದೇ ಬ್ರಹ್ಮದಲ್ಲೇ ಇದೆ, ಕೇಳುವುದು ಬ್ರಹ್ಮದಲ್ಲೇ ಇದೆ, ಹೇಳುವವರು ಅದೇ ಇದ್ದಾನೆ.
ಹೀಗೆ ತಿಳ್ಕೊಂಡರೆ ಇದು ಪಾರಮಾರ್ಥಿಕ ದೃಷ್ಟಿ. ಈ ದೃಷ್ಟಿಗೆ ಬೇರೆ ಜಗತ್ತಿಲ್ಲ. ಅದೇ ಹೇಳ್ತಾರೆ ವ್ಯಾವಹಾರಿಕ ದೃಷ್ಟ ಅಸ್ತಿತ್ಯನುಮೀಯತೆ. ವ್ಯಾವಹಾರಿಕ ದೃಷ್ಟಿಗೆ ಎಚ್ಚರದಿಂದ ಹೋಗಿ ನಾನು ಸುಷುಪ್ತಿಯಲ್ಲಿ ಮುಳುಗಿದ್ದೇನೆ ಏನು ಹೇಳ್ತಾನೆ? ಪ್ರಪಂಚವಿದೆ ಅಂದರೆ ಪ್ರಪಂಚವು ಈಗಿಲ್ಲ, ಮತ್ತೆ ಬರುತ್ತದೆ. ಪ್ರಪಂಚವು ಸುಷುಪ್ತಿಯಲ್ಲಿ ಬೀಜ ರೂಪವಾಗಿದೆ, ಮತ್ತೆ ಅದು ಮೊಳಕೆ ಆಗುತ್ತದೆ ಅಂತ. ಮೊಳಕೆನೂ ಇಲ್ಲ, ಬೀಜನೂ ಇಲ್ಲ, ಎರಡೂ ಅದೇ ಅರಿವು. ಆದರೆ ಅನಿಸುತ್ತದೆ. ಏಕೆ? ಎಚ್ಚರ ದೃಷ್ಟಿ ಇಟ್ಕೊಂಡರೆ ನಾನು ಕೆಲವು ದಿವಸ ಸುಷುಪ್ತಿಗೆ ಬಂದೆ, ಮತ್ತೆ ನಮ್ಮ ಊರಿಗೆ ಹೋಗ್ತೀನಿ ಎಂದು ಹೇಳ್ತಾನೆ. ಈಗ ಇಲ್ಲ ಅಂದರೆ ಈಗ ಇಲ್ಲ, ನಾನು ಇಲ್ಲೇ ಇದ್ದೀನಿ, ಈಗ ಎಲ್ಲ ತನ್ನಲ್ಲೇ ಮುಳುಗಿ ಹೋಯಿತು ಅನಿಸುತ್ತದೆ ಸುಷುಪ್ತಿಯಲ್ಲಿ. ಎಚ್ಚರ ಪ್ರಪಂಚ ತನ್ನಲ್ಲಿ ಮುಳುಗಿ ಹೋಯಿತು. ಏನಪ್ಪ? ತನ್ನಲ್ಲಿ ಸುಷುಪ್ತಿಯಲ್ಲಿ ಹೇಗೆ ಮುಳುಗುತ್ತದೆ? ಹೊರಗಿನ ವಸ್ತು ಸುಷುಪ್ತಿಗೆ ಬರುತ್ತದಾ? ಅದು ನೋಡಿ. ಎಚ್ಚರ ಪ್ರಪಂಚ ಸುಷುಪ್ತಿಯಲ್ಲಿ ಮುಳುಗಬೇಕಂದರೆ ಹೊರಗಿನಿಂದ ಬಂದು ಮುಳುಗುತ್ತದಾ, ಮೊದಲೇ ಸುಷುಪ್ತಿಗೆ ಸೇರಿದ್ದ? ಅದು ಗಮನಿಸಿ. ಹೊರಗೆ ಅಂದರೆ ಎಲ್ಲಿ? ಸುಷುಪ್ತಿ ಅನಂತ ಅಲ್ಲವೇ? ಅನಂತಕ್ಕೆ ಹೊರಗೆ ಎಲ್ಲಿರುತ್ತದೆ? ಅನಂತ ವ್ಯಾಪಕ. ಅನಂತಕ್ಕೆ ಹೊರಗೆ ಎಲ್ಲಿ? ಆ ಹೊರಗೆ ಅನಿಸಿದ್ದು ತನ್ನಲ್ಲೇ. ಹೊರಗೆ ಎಂದು ಅನಿಸಿದ್ದು ತನ್ನಲ್ಲೇ ತಾನೇ. ಅಂದರೆ ಏನು? ಎಚ್ಚರ ಎಲ್ಲಿದೆ? ತನ್ನಲ್ಲೇ ಇದೆ. ಎಚ್ಚರವು ತನ್ನಲ್ಲೇ ಅಡಕವಾಗಿದೆ. ತನ್ನ ಸುಷುಪ್ತಿ ಸ್ವರೂಪ, ಅರಿವಿನ ಸ್ವರೂಪದಲ್ಲೇ ಅಡಕವಾಗಿದೆ. ಆದ್ದರಿಂದ ಸುಷುಪ್ತಿಯಲ್ಲೇ ಅಡಕವಾಗುವುದರಿಂದ ಅದು ಪಾರಮಾರ್ಥಿಕ ದೃಷ್ಟಿ. ಆ ದೃಷ್ಟಿಗೆ ಪ್ರಪಂಚವೆಂಬುದು ಬಿಡಿಯಾಗಿಲ್ಲ. ಅಪಿಚ ಮಿಥ್ಯಾಜ್ಞಾನ ಪುರಸ್ಸರೋಯಂ ಆತ್ಮನೋ ಬುದ್ಧ್ಯುಪಾಧಿ ಸಂಬಂಧ. ಈ ತಪ್ಪು ತಿಳುವಳಿಕೆಯನ್ನು ಇಟ್ಟುಕೊಂಡು ನಾನು ಹೊರಗೆ ಎಂಬ ಬುದ್ಧಿ ಇಟ್ಟುಕೊಂಡು ಮಾತಾಡ್ತಾ ಇದ್ದ. ಹೊರಗೆ ಎಂದು ಬುದ್ಧಿ ಇಟ್ಕೊಂಡು ಮಾತಾಡ್ತಾನೆ. ಆ ಹೊರಗೆ ಎನ್ನುವುದು ಎಲ್ಲಿ ಅಂದರೆ ಇದೆಲ್ಲ ನಾನು ಎಚ್ಚರದಿಂದ ಬಂದಿದ್ದೇನಲ್ಲ, ನಾನು ಎಚ್ಚರದಿಂದ ಸುಷುಪ್ತಿಗೆ ಬಂದೆ, ನಾನು ಮೂಲತಃ ಎಚ್ಚರ ವ್ಯಕ್ತಿ. ಬಟ್ ಎಚ್ಚರ ಯಾರು? ಎಚ್ಚರ ಸುಷುಪ್ತಿಯಲ್ಲಿ ಅಡಕವಾಗಿದೆ. ಎಚ್ಚರ ಸುಷುಪ್ತಿಯಲ್ಲೇ ಅಡಕವಾಗಿದ್ದಾಗ ನೀವು ಹೊರಗೆ ಅಂದರೆ ಎಲ್ಲಿ ಹೊರಗೆ? ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳ್ತಾರೆ, ಹೌದು ಎಚ್ಚರ ಹೊರಗಿದೆ ಅಲ್ಲವೇ, ನಾನು ಹೊರಗಿನಿಂದ ಸುಷುಪ್ತಿಗೆ ಬಂದೆ. ಈ ಬುದ್ಧೇ ಭ್ರಾಂತಿ. ಇದು ಅಧ್ಯಾಸ. ಅಧ್ಯಾಸ ಅಂದರೆ ಏನಾಗಲಿಲ್ಲ. ಇದೇ ಅಧ್ಯಾಸ. ಇದೇ ಅಧ್ಯಾಸ. ಅಲ್ಲಿಂದ ನೋಡುವುದು ಅಧ್ಯಾಸ, ಅಲ್ಲಿ ಎನ್ನುವುದು ಇಲ್ಲೇ ಇದೆ ಅಂದರೆ ಅಧ್ಯಾಸ ಹೋಯಿತು, ಮುಗೀತು, ತಾನೇ ಬ್ರಹ್ಮ. ಇಷ್ಟೇ ವೇದಾಂತ ಅಂದರೆ ಏನೋ ಕಷ್ಟ ಅಂದ್ಕೊಳ್ತಾರೆ. ನೇರಾಗಿ ಶ್ರದ್ಧೆಯಿಂದ, ವಿನಯದಿಂದ, ಏಕಾಗ್ರತದಿಂದ ಮಿಕ್ಕ ಪ್ರಪಂಚ, ಆಸಕ್ತಿ, ಮೋಹ, ನೆಂಟರು, ಬಂಧುಗಳು, ಆಸ್ತಿ ಎಲ್ಲ ಬಿಟ್ಟು ಇಲ್ಲೇ ಏಕಾಗ್ರದಿಂದ ನೋಡು, ಇಲ್ಲೇ ಈಗಲೇ ಕಂಡು ಬರ್ತದೆ. ಆ ವಿವೇಕ ಚೂಡಾಮಣಿ ನನಗೆ ತುಂಬ ಇಷ್ಟವಾಯಿತು. ಆ ಗುರುಗಳು ಶಿಷ್ಯ ಹೇಳ್ತಾನೆ, ಮೊದಲು ಅಯ್ಯೋ ಎಷ್ಟು ಅಳುತ್ತಾನೆ, ಅಯ್ಯೋ ದುಃಖದಲ್ಲಿದ್ದೇನೆ ಗುರುಗಳೇ, ಸಂಸಾರ ಅಯ್ಯೋ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಈಗ ಎಷ್ಟು ಭಯಂಕರವಾಗಿದ್ದೇನೆ, ಈಗ ನನಗೆ ದಯವಿಟ್ಟು ನೀವೇ ಗತಿ, ನಮಗೆ ಪಾದ ಮೇಲೆ ಬೀಳುತ್ತಾರೆ, ನಮಸ್ಕಾರ ಹೇಳ್ತೀನಪ್ಪ, ನೀವು ಅಷ್ಟು ಬೇಜಾರು ಮಾಡ್ಕೊಳ್ಳಬೇಡ, ಕೇಳು ಅಂದರೆ ಕೇಳ್ತಾನೆ. ಕೇಳಿ ಒಂದು 450 ಶ್ಲೋಕಗಳು ಹೇಳ್ತಾನೆ. ಕೇಳ್ತಾ ಕೊನೆಗೆ ಬಂದೆ, ಜಗತ್ತೇ ಇಲ್ಲ ಗುರುಗಳೇ, ಎಲ್ಲಿದೆ ಜಗತ್ತು ಅಂತ ಹೇಳ್ತಾನೆ. ನೋಡಿ, ಆ ಶ್ಲೋಕ ಹೇಳಿದ್ರೆ ತುಂಬ ಚೆನ್ನಾಗಿದೆ. ಹಬ್ಬ ಆಗಿರಬೇಕು ಬುದ್ಧಿವಂತ ಶಿಷ್ಯ ಅಂದರೆ. ಶಿಷ್ಯ ಅಂದರೆ ಇನ್ನು ಎಲ್ಲಿ ಜಗತ್ತು? ಇವರು ಅದೇ ಹೇಳ್ತಾರೆ. ಅಪಿಚ ಮಿಥ್ಯಾಜ್ಞಾನ ಪುರಸ್ಸರೋಯಂ ಆತ್ಮನೋ ಬುದ್ಧ್ಯುಪಾಧಿ ಸಂಬಂಧ. ಮಿಥ್ಯಾಜ್ಞಾನ, ತಪ್ಪು ತಿಳುವಳಿಕೆ, ಅಧ್ಯಾಸ ಅಂದರೆ ಅಲ್ಲಿ ಏನೋ ಇದೆ ಅಂದ್ಕೊಳ್ತಾರೆ. ಅಲ್ಲಿ ಇಲ್ಲ, ಇಲ್ಲಿ ಇಲ್ಲ. ನೀವು ಅಲ್ಲೇ ಇದ್ದುಕೊಂಡು ಹೊರಗಿದ್ದೇನೆ ಅನಿಸುತ್ತಾ ಇದೆ. ಮನಸ್ಸಿನಲ್ಲೇ ಇದ್ದುಕೊಂಡು ಮನಸ್ಸುಕ್ಕಿಂತ ಹೊರಗೆ ಅಂದರೆ ಮನಸ್ಸುಕ್ಕಿಂತ ಹೊರಗೆ ಮನಸ್ಸೇ, ಹೊರಗೆ ಅನಿಸುತ್ತದಲ್ಲ, ಅಷ್ಟೇ. ಅದೇ ಭ್ರಾಂತಿ, ಅದೇ ತಪ್ಪು ತಿಳುವಳಿಕೆ. ತಪ್ಪೇಕೆ? ನೀವು ಇಲ್ಲೇ ಇದ್ದೀವಿ, ನಾವು ಅಲ್ಲಿದ್ದೇನೆ ಅನಿಸುತ್ತದೆ. ಇಲ್ಲೇ ಇದ್ದೀನಿ, ಅವ್ರು ಇಲ್ಲೇ ಇರುತ್ತಾನೆ. ಅವ್ರೇನು ಹೇಳ್ತಾನೆ? ಅವ್ರಿಗೇನೋ ಬುದ್ಧಿ ಹುಟ್ಟಿತು, ಏನೋ ಕಾರ್ನಲ್ಲಿ ಕೂತ್ಕೊಂಡು ಎಲ್ಲೋ ಹೋಗಿ ನಾವು ಕಾರ್ಯಾಲಯಕ್ಕೆ ಹೋಗೋಣ ಅಂದರೆ, ಹೋಗೋಣ ಮೊದಲು ಇಲ್ಲಿಗೆ ಬಾ, ತೋರಿಸ್ತೀನಿ ಬಾ ಇಲ್ಲ ಅಂದರೆ, ಕಾರ್ಯಾಲಯಕ್ಕೆ ಹೋಗೋಣ ನಂತರ ಇಲ್ಲಿಗೆ ಬಾ ಎಂದು ಹೇಳ. ಇಲ್ಲಿ ಬಂದು ಕೂರಿಸಿದ್ದ, ಸ್ವಲ್ಪ ಹೊತ್ತು ಕೂತಿದ್ದ, ಎಲ್ಲ ಪ್ರವಚನ ಕೇಳಿದ, ಎಲ್ಲ ಆದ ನಂತರ ಸಾಕಾಯ್ತಪ್ಪ, ನೀವು ಕಾರ್ಯಾಲಯ ತೋರಿಸ್ತೀನಿ ಅಂತ ಹೇಳಿ ಹೋಗೋಣ ಕಾರ್ಯಾಲಯಕ್ಕೆ ಅಂದ. ಅವಾಗೇನು ಮಾಡಬೇಕು? ನೀವು ಕಾರ್ಯಾಲಯ ತೋರಿಸ್ತೀನಿ ಅಂತ ಹೇಳಿದ್ದೀರಿ, ಇವತ್ತು ಹೋಗಬೇಕು, ಯಾಕಂದರೆ ನಾಳೆ ಊರಿಗೆ ಹೋಗಬೇಕು. ನಾನು ಇವತ್ತೇ, ನನಗೆ ಒಂದೇ ದಿವಸ ಟೈಮ್ ಇದೆ, ಮತ್ತು ನಾಳೆ ಟೈಮ್ ಇಲ್ಲಪ್ಪ, ಇವತ್ತು ವೇಸ್ಟ್ ಆಗಿಬಿಟ್ರೆ ಮತ್ತೆ ಈಗ ನನ್ನ ಕಾರ್ಯಾಲಯ ನೋಡೋಕ್ಕೆ ಆಗಲ್ಲ, ತೋರಿಸು ಅಂತ ಹೇಳಿ. ಏನು ಹೇಳಬೇಕೀಗ? ಕಾರ್ಯಾಲಯ ತೋರಿಸ್ಬೇಕು, ಏನು ಮಾಡಬೇಕು? ನೀವು ಇಷ್ಟೊತ್ತು ನೋಡುತ್ತಿದ್ದು ಇದೇ ಅಯ್ಯೋ ಇದೇ ನಾನು ಇಲ್ಲೇ ಇದ್ದೀವಿ. ಇವ್ರಿಗೇನು ಅನಿಸುತ್ತಿತ್ತು? ನಾನು ಬೇರೆ ಎಲ್ಲೋ ಹೋಗಿದ್ದೀನಿ, ಕಾರ್ಯಾಲಯಕ್ಕೆ ಹೋಗಬೇಕು. ಎಲ್ಲಿ ಅಂದ್ಕೊಳ್ತಾ ಇದ್ದಾನೆ? ಕಾರ್ಯಾಲಯದಲ್ಲಿ ಇದ್ದುಕೊಂಡು ನಾನು ಕಾರ್ಯಾಲಯಕ್ಕೆ ಹೋಗಬೇಕು. ಎಲ್ಲಿದೆ? ಅವರ ಬುದ್ಧಿಯಲ್ಲಿ ಬೇರೆ ಅನಿಸುತ್ತಾ ಇದೆ ನೋಡಿ, ಅದು ಭ್ರಾಂತಿ, ಅದು ಅಧ್ಯಾಸ. ಬೇರೆ ಅನಿಸುತ್ತಾ ಇದೆ. ಕೊನೆಗೆ ಹೇಳ್ತಾನೆ, ಇದೇ ಅಲ್ಲವೇ ಇದಾ ಕಾರ್ಯಾಲಯ? ಮತ್ತು ನೀವು ಹೇಳಲಿಲ್ಲ ಹಾಗೆ. ಅವ್ರನ್ನ ಕೇಳ್ತಾನೆ, ಇದೇನಾ ಕಾರ್ಯಾಲಯ? ಅವ್ರನ್ನ ಕೇಳ್ತಾನೆ, ಇವನನ್ನು ಕೇಳ್ತಾನೆ, ಇದೇ
ಓ ಹಾಗಾ, ನಾನು ಬೇರೆ ಎಲ್ಲೋ ಇದ್ದು ಅಂದ್ಕೊಂಡೆ. ಆ ಬೇರೆ ಅಂದ್ಕೊಂಡಿದ್ದೀಯಲ್ಲ ಅದು ಅಧ್ಯಾಸ, ಅದು ಬೇರೆ ಅಲ್ಲ ಇದೇ ಅಂದರೆ ಅಧ್ಯಾಸ ಬಿಟ್ಟಿತು. ಇಷ್ಟೇ ಅಧ್ಯಾಸ ಅಂದರೆ ಇಷ್ಟೇ. ತಪ್ಪು ತಿಳುವಳಿಕೆ ಅಜ್ಞಾನ ಅಂದರೆ. ಅಜ್ಞಾನ ಅಂದರೆ ಏನೋ ದೊಡ್ಡ ಮೂಲಾವಿದ್ಯೆ, ಏನೋ ಬೆಟ್ಟ ಇದೆ, ಈಗ ಅದೆಲ್ಲ ಮಾಡಬೇಕು. ಏನಿಲ್ಲ, ಬೆಟ್ಟ ಇಲ್ಲ, ಏನಿಲ್ಲ, ಸುಮ್ಮನೆ ನಿಮ್ಮ ಥಿಂಕಿಂಗ್ಗೆ. ಓಲ್ ಥಿಂಗ್ ಈಸ್ ಇನ್ ಥಿಂಕಿಂಗ್. ಇಟ್ ಈಸ್ ಆಲ್ ಥಿಂಕಿಂಗ್, ರಾಂಗ್ ಥಿಂಕಿಂಗ್, ರೈಟ್ ಥಿಂಕಿಂಗ್ ಅಷ್ಟೇ. ಯೋಚನೆ, ಇದು ಯೋಚನದ ಕನ್ಫ್ಯೂಷನ್ ಅಷ್ಟೇ. ಯೋಚನೆ ಬಿಟ್ಟರೆ ಅಲ್ಲೇ ಇದೆ. ಅದರಿಂದ ಅದು ಇಲ್ಲೇ ಇದ್ದುಕೊಂಡು ನಾನು ಇನ್ನೂ ಕಾರ್ಯಾಲಯಕ್ಕೆ ಹೋಗಬೇಕು, ಬೇರೆ ಕಡೆ ಇದ್ದೇನೆ, ಆ ಬೇರೆ ಎಂಬ ಬುದ್ಧಿ ತಪ್ಪು ಎಂದು ತಿಳಿಸಿಬಿಟ್ರೆ, ಅಯ್ಯೋ ಇಲ್ಲೇ ಇದ್ದೀನಿ, ಹೌದು ಬೇರೆ ಎನ್ನುವಾಗಲೂ ಇಲ್ಲೇ ಇದ್ದಿ, ನಾನು ಸುಷುಪ್ತಿಗಿಂತ ಹೊರಗೆ ಎನ್ನುವಾಗಲೂ ಸುಷುಪ್ತಿಯಲ್ಲೇ ಇದ್ದಿ, ಬೇರೆ ಎನ್ನುವ ಜಾಗನೇ ಇಲ್ಲವಲ್ಲ. ಬೇರೆ ಅಂದರೆ ಎಲ್ಲಿ ಹೋಗಬೇಕು? ಘಟಾಕಾಶಕ್ಕೆ ಬಂದೆ, ನಾನು ಮಹಾಕಾಶಕ್ಕೂ ಹೋಗಬೇಕು ಅಂದರೆ ಇಷ್ಟೊತ್ತೆಲ್ಲಿದ್ದಿ? ಇರುವುದೇ ಆಕಾಶ. ಆಕಾಶ ಬಿಟ್ಟು ಎಲ್ಲಿ ಹೋಗೋಕ್ಕಾಗ್ತದೆ? ಬೇರೆ ಜಾಗ ಇಲ್ಲ, ಬೇರೆ ಹೋಗೋಕ್ಕಾಗಲ್ಲ. ಇವರಿಗೆ ಅನಿಸುತ್ತದೆ ಮಹಾಕಾಶ ಬಿಟ್ಟು ನಾನು ಬೇರೆ ಕಡೆ ಹೋದೆ, ಈಗ ನಾನು ಮಹಾಕಾಶಕ್ಕೆ ಬರಬೇಕು. ಬೇರೆ ಎಲ್ಲಿ ಹೋಗಿದ್ಯಪ್ಪ ಅಂದರೆ ಬೇರೆ ಎಲ್ಲೋ ಘಟಾಕಾಶಕ್ಕೆ ಹೋದೆ, ಈಗ ನಾನು ಮಹಾಕಾಶಕ್ಕೆ ಬರಬೇಕು. ನೀವು ಎಲ್ಲಿ ಹೋಗಲೇ ಇಲ್ಲ, ನೀವು ಮೊದಲಿನಿಂದ ಅಲ್ಲೇ ಇದ್ದೀ. ಓ ಹೌದಪ್ಪ, ನಾನು ಹೋಗಲೂ ಇಲ್ಲ ಮತ್ತು ಬರುವುದೂ ಇಲ್ಲ, ಅಲ್ಲಿ ಹೋಗಿದ್ದು ಅಲ್ಲೇ, ಬಂದಿದ್ದು ಅಲ್ಲೇ, ಎಲ್ಲ ಅಲ್ಲೇ ಆಗುತ್ತದೆ. ಎಷ್ಟು ತಿಳ್ಕೊಂಡ್ರೆ ಮುಗೀತು. ಇವತ್ತು ಸಾಕು. ಇನ್ನೊಂದು ಆಯ್ತಲ್ಲ ಮರಿ, ಇನ್ನೊಂದು ಮತ್ತೆ ಹೇಳಬೇಕಾ? ಒಂದು ಪ್ರವಚನದಿಂದ ಈ ವಿಷಯ ಮುಗಿಸಿಬಿಡೋಣ. ಯಾಕಂದ್ರೆ ಈಗ ಹೇಳುತ್ತಾ ಇದ್ದರೆ ನಾನು ಪುಸ್ತಕ ಪಕ್ಕಕ್ಕಿಟ್ಟು ಏನೇನೋ ಹೇಳ್ತಾನೆ ಇರ್ತೀನಿ. ಇದು ಒಂದಿದೆ. ಈ ಒಂದು ಪ್ರವಚನಕ್ಕೆ ನಾಳೆ ಈ ಒಂದು ವಿಷಯ ಮುಗಿಸಿಬಿಟ್ಟರೆ ಲಾಸ್ಟ್ ವಿಷಯ ವಾಕ್ಯಾರ್ಥ ಜ್ಞಾನ ಒಂದಿರುತ್ತದೆ. ಅದು ಒಂದು 2-3 ಪ್ರವಚನದಲ್ಲಿ ಮುಗಿಸಿಬಿಡೋಣ. ಐ ಥಿಂಕ್ ಬೇಗ ಈ ಪುಸ್ತಕ ಮುಗಿಯಲಿ. ವೇದಾಂತ ಪರಿಭಾಷೆ ಎಷ್ಟು ದಿವಸ? ಓಂ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.